ನಿನ್ನೆ ಮಧ್ಯಾಹ್ನದಿಂದ ಯಾಕೋ ಕರ್ನಾಟಕದಲ್ಲಿ ಒಂದು ಲಿಸ್ಟ್ ಅನೌನ್ಸ್ ಆಯಿತು. ಆ ಲಿಸ್ಟಲ್ಲಿ ಒಂದು ಹೆಸರು ನೋಡಿದಾಗಿಂದ ಪ್ರಜಾಪ್ರಭುತ್ವ ಸಾಯೋದಿಕ್ಕೆ ಮುನ್ನುಡಿ ಅಂತ ಅನ್ನಿಸ್ತು. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಬಿಜೆಪಿ ಘೋಷಣೆ ಮಾಡ್ತು. ನನಗನ್ನಿಸ್ತು ಕೋವಿಡ್ನಲ್ಲಿ 2,200 ಕೋಟಿ ಆರೋಪ ನಮ್ಮ ಸರ್ಕಾರನೇ ಅವ್ರ ಮೇಲೆ ಮಾಡಿದ್ದೀವಿ. 40,000 ಕೋಟಿ ಆರೋಪ ಯತ್ನಾಳ್ ಸಾಹೇಬ್ರು ಅಂದರೆ ಅವ್ರ ಪಕ್ಷದವರೇ ಮಾಡಿದ್ದಾರೆ. ಅಂಥ ದೊಡ್ಡ ಆರೋಪ ಇದ್ದರೂ ಅವರಿಗೆ ಪಕ್ಷ ಟಿಕೆಟ್ ಯಾಕೆ ಕೊಡ್ತು ಅಂತ ನಾನು ಅನಲೈಸ್ ಮಾಡಿದೆ. ಏನಿರ್ಬೋದು, ಪಕ್ಷದಲ್ಲಿ ಇವತ್ತು ಎಂಥವ್ರಿಗೂ ಟಿಕೆಟ್ ಮಿಸ್ ಆಯಿತು. ಆದರೆ ಇಷ್ಟು ಆರೋಪ ಕಳಂಕ ಕರ್ನಾಟಕದಲ್ಲಿ ಒಬ್ಬ ಸಾಮಾನ್ಯ ಹುಡುಗನ ಮೇಲೆ ಸೋತೋದಂಥ ವ್ಯಕ್ತಿ, ಒಂದು ಸಾಮಾನ್ಯ ಕೋಚಿಂಗ್ ಸೆಂಟರ್ ಟೀಚರ್ ಮೇಲೆ ಸೋತೋದಂಥ ವ್ಯಕ್ತಿ MP ಟಿಕೆಟ್ ಹೆಂಗೆ ಕೊಟ್ಟರು ಅಂತ ನಾನು ಅನಲೈಸ್ ಮಾಡಿದ್ರೆ ನನಗನ್ನಿಸ್ತು ಮೋಸ್ಟ್ಲಿ ಇವರು ರಾಜ್ಯದ ಕೆಲವು ಹಿರಿಯ BJP ನಾಯಕರಿಗೆ ತುಂಬ ಸಹಾಯ ಮಾಡಿದ್ದಾರೆ. ಕೆಲವು BJP ಹಿರಿಯ ನಾಯಕರಿಗೆ ಯಾವ ಥರ ಸಹಾಯ ಮಾಡಿದ್ರಿಕೆ ಅವ್ರಿಗೆ ಟಿಕೆಟ್ ಸಿಕ್ಕಿರ್ಬೋದು. ನನ್ನ ಅನಾಲಿಸಿಸ್ ಕೆಲವು ಹಿರಿಯ BJP ನಾಯಕರಿಗೆ, ಕೆಲವರಷ್ಟೇ, ಅವ್ರಿಗೆ ಸೂರ್ಯ ನಮಸ್ಕಾರ, ಕಪಾಲಿಪಾತ್, ಶವಾಸನ, ದೀರ್ಘದಂಡ ನಮಸ್ಕಾರ, ಮೋಸ್ಟ್ಲಿ ಇಂಥದ್ದೆಲ್ಲ ಅವ್ರಿಗೆ ಸಹಾಯ ಮಾಡಿದ್ದಾರೆ. ಇನ್ ದ ಸೆನ್ಸ್ ಇಂಥದ್ದೆಲ್ಲ ಅವ್ರಿಗೆ ಸಹಾಯ ಮಾಡಿರೋದಕ್ಕೆ ಅದಕ್ಕೆ ಕೆಲವರು ನಾಯಕರು ಮೋಸ್ಟ್ಲಿ ಫೇವರ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಅಂದರೆ ಈ ಥರ ಆ ಕಾರಣಕ್ಕೆ ಸಿಕ್ಕಿರ್ಬೋದು ಅಂತ ನನಗನ್ನಿಸ್ತು. ಸೊ ನೆಕ್ಸ್ಟ್ ಬಂದಾಗ ಕೋವಿಡ್ನಲ್ಲಿ ಅಷ್ಟೆಲ್ಲ ಭ್ರಷ್ಟಾಚಾರ ಆಯಿತು. ಪಕ್ಷ ನನಗೆ ಗುರುತಿಸಿ ಟಿಕೆಟ್ ಕೊಡ್ತು, ನಾನು ಹೋದೆ, ಅವ್ರ ಮೇಲೆ ಸೋತು ಬಂದೆ. ಅವ್ರು ಸೋತರು, ನಾನು ಬಂದು ಈ ಕಡೆ ಗೆದ್ದೆ. ನಾನು ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಸರ್, ನಾನು ಸಂಪಾದಿಸಿರೋ ಒಂದೊಂದು ರೂಪಾಯಿಗೂ ನಾಳೆನೇ ಪ್ರೆಸ್ ಮೀಟ್ ಮಾಡಿ ನನ್ನ ಪ್ರಾಪರ್ಟಿ, ನನ್ನ ಅಸೆಟ್ಸು, ನನ್ನ ಸೋರ್ಸ್ ಆಫ್ ಇನ್ಕಮ್, ನನ್ನ ಸ್ಪೆಂಡಿಂಗ್ ಎಲ್ಲದಕ್ಕೂ ನಾನು ನಾಳೆ ಲೆಕ್ಕ ಕೊಡೋಕ್ಕೆ ಸಿದ್ಧ ಇದ್ದೀನಿ. ನೀವೇನು ನನ್ನ ಮೇಲೆ IT ಎಲ್ಲ ಬಿಡೋ ಅವಶ್ಯಕತೆ ಇಲ್ಲ. ಬಿಟ್ಟರು ವಿ ಡೋಂಟ್ ಕೇರ್. ನಾನು ನಾಳೆ ನನ್ನ ಅಸೆಟ್ಸ್ನ ನೀವು ಬಂದರೆ ನಾನು ಡಿಕ್ಲೇರ್ ಮಾಡೋಕ್ಕೆ ರೆಡಿ ಇದ್ದೀನಿ. ಸರ್, ತಾವು ಪ್ರಾಮಾಣಿಕರಾದರೆ ಡಿಕ್ಲೇರ್ ಮಾಡೋಕ್ಕೆ ರೆಡಿ ಇದ್ದೀರಾ? ನೀವು ಸೋರ್ಸ್ ಹೇಳಬೇಕು. ಈಗ ನಾನು ನನ್ನ ಮನೆ ಹೆಂಗೆ ತೊಗೊಂಡೆ, ನನ್ನ ಕಾರ್ ಹೆಂಗೆ ತೊಗೊಂಡೆ, ನನ್ನ ಮೊಬೈಲ್ ಹೆಂಗೆ ತೊಗೊಂಡೆ, ನಾನು ಸೋರ್ಸ್ ಹೇಳ್ತೀನಿ. ಅದಕ್ಕೆ ನಾನು ಟ್ಯಾಕ್ಸ್ ಕಟ್ಟಿದ್ದೀನಲ್ಲೋ ಪ್ರೂಫ್ ತೋರಿಸ್ತೀನಿ ಮೀಡಿಯಾ ಮುಂದೆ. ನೀವು ಎಲ್ಲದಕ್ಕೂ ಯಾಕಂದರೆ ನೀವೀಗ ಅಭ್ಯರ್ಥಿ ಸರ್, ಯು ಶುಡ್ ಆನ್ಸರ್. ನೀವು ಆನ್ಸರ್ ಮಾಡಬೇಕು. ಎರಡನೇದು, ಪಾರ್ಲಿಮೆಂಟು ಒಂದು ಪವಿತ್ರವಾದ ಜಾಗ. ನನಗೆ ವೈಯಕ್ತಿಕವಾಗಿ ಡಾಕ್ಟರ್ ಕೆ ಸುಧಾಕರ್ ಮೇಲೆ ಬೇಜಾರಿಲ್ಲ, ನಮ್ಮೂರು ಹುಡುಗ, ಗೌರವ ಇದೆ. ಆದರೆ ಇಂಥ ಡಿಸ್ಟ್ರಕ್ಟಿವ್ ಪೊಲಿಟಿಕಲ್ ಐಡಿಯಾಲಜಿ ಇರೋ ವ್ಯಕ್ತಿ ಬೈ ಮಿಸ್ಟೇಕ್ ಪಾರ್ಲಿಮೆಂಟ್ಗೆ ಹೋದರೆ ಹೋಗಕ್ಕಂತೂ ಬಿಡಲ್ಲ. ಹುಕ್ಕಾರ್ ಕ್ರುಕ್ ಕೇಂದ್ರ ಸರ್ಕಾರನೇ ಬಂದು ಚಿಕ್ಕಬಳ್ಳಾಪುರದಲ್ಲಿ ನಿಂತ್ಕೊಳ್ಳಿ, ಸುಧಾಕರ್ ಅವ್ರನ್ನ ಪಾರ್ಲಿಮೆಂಟ್ ಮೆಟ್ಲು ತುಳಿಯಕ್ಕೆ ಬಿಡಲ್ಲ. ಇದು ಚಾಲೆಂಜು ಸೆಕೆಂಡ್ರಿ. ಇದೆಲ್ಲ ಅನ್ಕೋಬೋದು, ಏನಪ್ಪ ತುಂಬ ಆಕ್ರೋಶವಾಗಿ ಮಾತಾಡ್ತಾರೆ ಇವರು. ಆಕ್ರೋಶದಿಂದ ಅಲ್ಲ, ಇದು ನನ್ನಂಥ ಮಿಡಲ್ ಕ್ಲಾಸ್ ಹುಡುಗನ ನೋವು. ಕಳೆದ 5 ವರ್ಷದ ಹಿಂದೆ ಇವರ ಭ್ರಷ್ಟಾಚಾರದ ಬಗ್ಗೆ ನಾನು ಪ್ರಶ್ನೆ ಕೇಳಿದಾಗ, ಡೆಮೋಕ್ರಸಿಯಲ್ಲಿ ಪ್ರಶ್ನೆ ಕೇಳೋನ್ನ ಈಗ ನಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಂಗೆ ಬೈತಾರೆ, ಕೆಟ್ಟದಾಗ ಟ್ರಾಲ್ ಮಾಡ್ತಾರೆ. ನಾವೇನೋ ಕೇಸ್ ಹಾಕ್ಸ್ಬಿಟ್ಟಿದೀವ, ನಾವೇನೋಗಿ ಅವ್ರನ್ನ ಅರೆಸ್ಟ್ ಮಾಡಿಸ್ಬಿಟ್ಟಿದೀವ? ನಾವು ಇಟ್ಸ್ ಸಾರ್ವಜನಿಕ ಜೀವನಕ್ಕೆ ಬಂದ ಮೇಲೆ ಇದನ್ನೆಲ್ಲ ಅಕ್ಸೆಪ್ಟ್ ಮಾಡಬೇಕು. ನಿಮ್ಮನ್ನು ಹೊಗಳ್ತಾರೆ, ಬೈತಾರೆ, ಕೆಟ್ಟದಾಗ. ನಾನು ಯಾರ ಮೇಲೆ, ನನ್ನನ್ನು ಬಹಳಷ್ಟು ಜನ ಕೆಟ್ಟದಾಗ ಬೈತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ನಮ್ಮದೇ ಸರ್ಕಾರ ಇದೆ, ರಿವೆಂಜ್ ತಗೋಬೋದಲ್ಲ? ನೋ. ಡೆಮೋಕ್ರಸಿಯಲ್ಲಿ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಇರುತ್ತೆ, ಬಿಡ್ಬೇಕು. ಅದನ್ನ ಜೀರ್ಣಿಸ್ಕೊಳ್ಳೋ ಶಕ್ತಿ ಇದ್ರೇ MLA MP ಆಗಬೇಕು. ತಟ್ಕೊಳ್ಳೋ ಶಕ್ತಿ ಇಲ್ಲಾಂದ್ರೆ 4 ಗೋಡೆಗಳ ಮಧ್ಯೆ ತೆಪ್ಪಾಗಿ ಬಿಸ್ನೆಸ್ ಮಾಡ್ಕೊಂಡು ಕೆಲಸಕ್ಕೆ ಹೋಗಿರ್ಬೋದು. ಸುಧಾಕರ್ ಅವ್ರಿಗೆ ಆ ಪೇಷನ್ಸ್ ಇರಲಿಲ್ಲ. ನನ್ನ ಮೇಲೆ 22 ಕೇಸ್ ಹಾಕ್ಸಿದ್ರು, ಅರೆಸ್ಟ್ ಮಾಡಿಸಿದ್ರು, 10,000 ಜನ ಬಂದು ನನ್ನನ್ನು ಬಿಡಿಸ್ಕೊಂಡು ಬಂದರು 5 ವರ್ಷದ ಹಿಂದೆ. ಅದಾದಮೇಲೆ ನನ್ನ ಮೇಲೆ ಒಂದು ಅಟ್ಯಾಕ್ ಆಯಿತು. ಅವ್ರನ್ನ ಅರೆಸ್ಟ್ ಮಾಡಿ ಸುಧಾಕರ್ ಅವ್ರ ಬೆಂಬಲಿಗರನ್ನ ಅಂತ ನಾನು ಸ್ಟೇಷನ್ ಮುಂದೆ ಹೋಗಿ ಸ್ಟ್ರೈಕ್ ಕೂತ್ಕೊಂಡ್ರೆ ನನ್ನ ಮೇಲೆ 353 ಆಗಿ ಮತ್ತೆ ಒಳಕಾಕಿದ್ರು. ನಾನು ಅಲ್ಲಿ ಹಂಗರ್ ಸ್ಟ್ರೈಕ್ ಮಾಡಿದೆ, ನನಗೆ ಬೇಲ್ ಕೊಡಬಾರ್ದು ಅಂತ ಸುಧಾಕರ್ ಅವರು ತುಂಬ ದೊಡ್ಡ ಷಡ್ಯಂತ್ರ ಮಾಡ್ತಾರೆ. ನಾನು ಉಪವಾಸ ಹಂಗರ್ ಸ್ಟ್ರೈಕ್ ಮಾಡ್ತೀನಿ ಜೈಲಲ್ಲಿ, ನೀರು ಕುಡಿಯಲ್ಲ, ಊಟನೂ ಮಾಡಲ್ಲ.
ಆವಾಗ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆಲ್ಲ ಜಡ್ಜ್ ಅವರೇ ಹೇಳ್ತಾರೆ, ಆಗ ಜೈಲರ್ ಓಡ್ ಬರ್ತಾರೆ, ಸರ್ ಈ ಹುಡುಗ ನೀರು ಕುಡಿತಿಲ್ಲ, ಊಟ ಮಾಡ್ತಿಲ್ಲ, ಇವನ್ನ ಸತ್ತೋಗ್ಬಿಡ್ತಾನೆ ಅಂತ ಹೇಳಿದಾಗ ಆವಾಗ ಪಬ್ಲಿಕ್ ಬಂದು ಅವ್ರ ಅಬ್ಜೆಕ್ಷನ್ ಹಾಕಿ ನನಗೆ ಬೇಲ್ ಬರುತ್ತೆ. ನನ್ನ ಮನೆ ಹತ್ರ ಒಂದ್ಸಲ ಸುಧಾಕರ್ ಅವರು ಪೊಲೀಸ್ ಅವ್ರನ್ನ ಕರೆಸಿ ಅರೆಸ್ಟ್ ಮಾಡಿಸ್ತಾರೆ. ಏನು ಕಾನೂನು ಸುವ್ಯವಸ್ಥೆ ಅವ್ರ ಅಪ್ಪಂದ. ಇಂಥ ವ್ಯಕ್ತಿ ಏನಾದರೂ ಗೆದ್ರೆ ಗೆಲ್ಲಲ್ಲ. ಸಾಂದರ್ಭಿಕವಾಗಿ ಪದ ಬಳಸ್ತಿದ್ದೀನಿ ಅಷ್ಟೇ, ಗೆದ್ರೆ ಅಂತ. ಗೆಲ್ಲಲ್ಲ, ಗೆಲ್ಲಬಾರದು. ನಾನು ರಾಜ್ಯದ ಬಿಜೆಪಿ ಎಲ್ಲ ನಾಯಕರಿಗೆ ಹೇಳ್ತಾ ಇದ್ದೀನಿ, ಬೈ ಮಿಸ್ಟೇಕ್ ಏನಾದರೂ ಸುಧಾಕರ್ ಗೆದ್ರೆ ಕೇಂದ್ರದಲ್ಲಿರುವ ಕೆಲವರು ಮಂತ್ರಿಗಳಿಗೂ ಇವರು ಆಸನಗಳು ಕಲಿಸ್ತಾರೆ. ವಿಜೇಂದ್ರ ಅವರು ಇರಲ್ಲ, ಯಾರೂ ಇರಲ್ಲ. ವಿಲ್ ಐ ನೋ, ಯಾಕೆಂದರೆ ಅವ್ರಿಗೆ ತುಂಬ ಅಂದರೆ ಭಾಳ ಜನಕ್ಕೆ ಸಹಾಯ ಮಾಡ್ತಾರೆ, ಆತ್ಮಸಂತೋಷಕ್ಕೆ, ಆತ್ಮತೃಪ್ತಿಗೆ. ಸೊ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ದಯವಿಟ್ಟು ಮತ್ತೆ ಸುಧಾಕರ್ ಅವರು ಮೊನ್ನೆ ಒಂದು ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ, ನಾಳೆ ಹಾಕ್ತಾರೆ. ನನಗೆ ಮೊನ್ನೆ ಅರ್ಥನೇ ಆಗಲಿಲ್ಲ. ನನ್ನ ಲಾಯರ್ ಬಂದು ಹೇಳಿದ್ರು, ಸರ್ ಸುಧಾಕರ್ ಅವ್ರು ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ. ನಾನು ಹೇಳಿದೆ, ರೀ ಅದು ಮಾನ ಇರೋರು ನಷ್ಟ ಆಗಿದೆ ಅಂತ ಹಾಕ್ಬೇಕು, ಇವ್ರು ಯಾಕ್ರಿ ಹಾಕಿದ್ರು ಅಂತ. ಮಾನ ಇರೋರು ನಷ್ಟ ಆಗಿದೆ ಕಟ್ಕೊಡಿ ಅಂತ ಹಾಕ್ಬೇಕು, ಬಟ್ ಇವ್ರು ಯಾಕೆ ಹಾಕಿದ್ರು ಅಂತ. ಫಸ್ಟ್ ಅವ್ರಿಗೆ ಮಾನ ಇದೆ ಅಂತ ಪ್ರೂವ್ ಮಾಡಲಿ, ಮತ್ತೆ ನಾನು ನಷ್ಟ ನೋಡ್ತೀನಿ. ಲೆಟ್ಸ್ ಬಿ ಡಿಸೈಡ್. ಕೋವಿಡ್ನಲ್ಲಿ ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿ ಇವತ್ತು ಸರ್ ಕಾಮನ್ ಮ್ಯಾನ್ನ ಇವತ್ತೇನೋ ನಾನು ಎಲ್ಲ ಈಚ್ಕೊಂಡ್ಬಂದು ಸಕ್ಸಸ್ ಆದೆ. ನಾನು ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ದೇವನಹಳ್ಳಿ, ನೆಲಮಂಗಲ, ದೊಡ್ಡಬಳ್ಳಾಪುರ, ಹೊಸಕೋಟೆ, ಯಲಹಂಕ ಎಲ್ಲ ಯಂಗ್ಸ್ಟರ್ಸ್ಗೂ ಈ ವಿಡಿಯೋಗಳನ್ನ ನೋಡ್ತಾರೆ, ಎಲ್ಲ ಯಂಗ್ಸ್ಟರ್ಸ್ಗೂ ಹೇಳ್ತೀನಿ, ಡಾಕ್ಟರ್ ಕೆ ಸುಧಾಕರ್ ಒಂಥರ ವಿಚಿತ್ರವಾದ ಪೊಲಿಟಿಷಿಯನ್. ನನ್ನನ್ನು ಯಾರೋ ಕೇಳಿದ್ರು, ಕೆಲವರು ಬಿಜೆಪಿ ಫ್ರೆಂಡ್ಸ್ ಹೇಳಿದ್ರು, ಪ್ರದೀಪ್ ಈಶ್ವರ್ ಸುಧಾಕರ್ ತುಂಬ ಕ್ರಿಮಿನಲ್ ಇದ್ದಾನೆ, ನೀನನ್ನು ಬಿಡಲ್ಲ ಅಂತ. ನಾನು ಹೇಳಿದೆ, ನಾನೇ ಬಿಡಲ್ಲ ಅಂತೇಳಿ ಅವ್ರು ನನ್ನನ್ನೇನು ಬಿಡೋದು. ಫಸ್ಟ್ ನಾನು ಅವ್ರನ್ನ ಬಿಡ್ತೀನ ಕೇಳಕ್ಕೆ ಹೇಳಿ, ನನ್ನಿಂದ ಬಿಡಿಸ್ಕೊಳಕ್ಕೆ ಹೇಳಿ ಅವರು, ಮತ್ತೆ ಅವ್ರು ನನ್ನ ಬಿಟ್ಟರೆ ಆಗುತ್ತೆ. ಮೈ ಫೈಟ್ ಫಾರ್ ಇಂಜಸ್ಟಿಸ್ ಅಂಡ್ ಕರಪ್ಷನ್ ಡನ್ ಬೈ ದ ಡಾಕ್ಟರ್ ಕೆ ಸುಧಾಕರ್. ಒಂದು ಗಟ್ಟಿ ನಿರ್ಧಾರ ತಗೊಳ್ಳಿಲ್ಲ, ಬೋಲ್ಡ್ ಸ್ಟೆಪ್ಸ್ ತಗೊಳ್ಳಿಲ್ಲ. ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆನ ವಿನಂತಿಸ್ತೀನಿ, ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ದಯವಿಟ್ಟು ಬೆಂಬಲಿಸಿ. ಪಕ್ಷ ಡಿಕ್ಲೇರ್ ಮಾಡುತ್ತೆ ಕ್ಯಾಂಡಿಡೇಟ್ ಯಾರಾದರೂ ಆಗ್ಬೋದು, ಅದು ನನಗೂ ನಿಮಗೆಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತಿರೋದು. ಪಕ್ಷ ಯಾರು ಟಿಕೆಟ್ ಕೊಟ್ಟರು ದಯವಿಟ್ಟು ನಮ್ಮ ಪಕ್ಷನ ಬೆಂಬಲಿಸಿ. ಡಾಕ್ಟರ್ ಕೆ ಸುಧಾಕರ್ ಅವರು ಆತ ಬಂದರೆ ಕಾಮನ್ ಮ್ಯಾನ್ಗೆ ಸಮಸ್ಯೆ ಆಗುತ್ತೆ. ಆತ ಭ್ರಷ್ಟಾಚಾರ ಮಾಡಿದ್ದಾನೆ ಅಂತ ಅವರದೇ ಶಾಸಕರು, ಯಲಹಂಕ ಶಾಸಕರು, ಹಿರಿಯರು, ವಿಶ್ವನಾಥ್ ಸರ್ ಅವರು ಹೇಳಿದ್ದಾರೆ. ಅವ್ರ ಬಗ್ಗೆ ಅವ್ರದೇ ಪಕ್ಷದಲ್ಲಿ ಅಸಮಾಧಾನ ಇದೆ. ಅವ್ರ ಅಹಂಕಾರದ ಬಗ್ಗೆ ಅವ್ರದೇ ಪಕ್ಷದವ್ರು ಮಾತಾಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಸುಧಾಕರ್ ಅವರೇ ಈ ಪ್ರೆಸ್ ಮೀಟ್ ಆದಮೇಲೆ ನೀವು ನಿಮ್ಮ ಬೆಂಬಲಿಗರು ನನ್ನನ್ನು 1000 ಬೈಲಿ, ನಾನು ಕೋರ್ಟ್ಗೆ ಹೋಗಲ್ಲ ಸರ್, ನಿಮ್ಮ ಮೇಲೆ ಕೇಸ್ ಹಾಕಲ್ಲ ಸರ್, ಧೈರ್ಯವಾಗಿ ಮಾತಾಡಿ. ಪ್ರಜಾಪ್ರಭುತ್ವದಲ್ಲಿ ಸಹಿಸಿಕೊಳ್ಳೋ ಶಕ್ತಿ ಇದ್ರೆ ಬರಬೇಕು ಸಾರ್ವಜನಿಕ ಜೀವನಕ್ಕೆ. ಮೆಡಿಕಲ್ ಕಾಲೇಜಲ್ಲಿ ಕಿಕ್ ಬ್ಯಾಕ್ ಆರೋಪ ಇದೆ ಅವ್ರ ಮೇಲೆ, ಕ್ರಷರ್ಸ್ ಅಲ್ಲಿ ಕಿಕ್ ಬ್ಯಾಕ್ ಆರೋಪ ಇದೆ. ಏನಾದರೂ ಆರೋಪ ಮಾಡಿದ್ರೆ ಕೌಂಟರ್. ನಾನು ಈಗಲೂ ಹೇಳ್ತೀನಿ, ಡಾಕ್ಟರ್ ಕೆ ಸುಧಾಕರ್ ಅವರೇ ಇವತ್ತು ನೀವು MP ಆಗಿ ಸ್ಪರ್ಧಿಸ್ತಾ ಇದ್ದೀರಾ, ನಾನೊಂದು MLA ಆಗಿ ಕರೀತಿದ್ದೀನಿ. 1000 ಜನರ ಮುಂದೆ, ಜನರಲ್ ಪಬ್ಲಿಕ್ ಮುಂದೆ ಬನ್ನಿ, ಓಪನ್ ಡಿಬೇಟ್ಗೆ ಮೀಡಿಯಾ ಫ್ರೆಂಡ್ಸ್ ಇರ್ತಾರೆ. ಕಳೆದ 5 ವರ್ಷದಲ್ಲಿ ನಾನು ಸಂಸ್ಥೆ ಕಟ್ಟಿದಾಗಿಂದ, ಕಳೆದ 1 ವರ್ಷದಲ್ಲಿ ನಾನು ರಾಜಕಾರಣಿ ಆದಾಗಿಂದ ನನ್ನ ಅಕೌಂಟ್ ಡೀಟೇಲ್ಸು, ಟ್ರಾನ್ಸಾಕ್ಷನ್ ಕೊಡ್ತೀನಿ. ನೀವು ಕೊಡೋಕೆ ರೆಡಿನಾ? ನಿಮ್ಮ ಅಕೌಂಟ್ ಅಲ್ಲ, ನಿಮ್ಮ ಬಾಮೈದ್ರ ಅಕೌಂಟ್ಸು ಕೊಡಬೇಕು, ನಿಮ್ಮ ಫ್ಯಾಮಿಲಿ ಅಕೌಂಟ್ಸು ಕೊಡಬೇಕು. ನಾನು ನನ್ನ ಶ್ರೀಮತಿ, ನನ್ನ ತಮ್ಮ, ನನ್ನ ತಮ್ಮನ ಫ್ಯಾಮಿಲಿ, ನನ್ನ ರಿಲೇಟಿವ್ಸ್ ಎಲ್ಲರ ಅಕೌಂಟ್ ಟ್ರಾನ್ಸಾಕ್ಷನ್ ಪಬ್ಲಿಕ್ ಮುಂದೆ ಇಡ್ತೀನಿ. ನನ್ನ ಇಂಟಿಗ್ರಿಟಿನ ನೀವು ಪ್ರಶ್ನೆ ಮಾಡೋಕ್ಕಾಗಲ್ಲ. ಐ ನೋ ವಾಟ್ ಐ. ಸುಧಾಕರ್ ಅವರೇ, ನೀವು ಮೆಡಿಕಲ್ ಮಿನಿಸ್ಟರ್ ಆಗಿದ್ರಿ, ಆರೋಗ್ಯ ಸಚಿವರಾಗಿದ್ರಿ,
ನೀವು ಮಾಡದೇ ಇರೋ ಕೆಲಸ, ಇವತ್ತು ನಾನೊಂದು ಕಾಮನ್ MLA ಆಗಿ 10 ಆಂಬ್ಯುಲೆನ್ಸ್ 24x7 ಚಿಕ್ಕಬಳ್ಳಾಪುರದಲ್ಲಿ ಬಿಟ್ಟಿದ್ದೀನಿ. 4 ರಿಂದ 5 ಸಾವಿರ ಕೊಡಬೇಕು. ಬೆಂಗಳೂರು ವಿಕ್ಟೋರಿಯಾಗೋ ಜಯದೇವಾಗೋ ಪೇಷಂಟ್ ಬರಬೇಕು ಅಂದ್ರೆ ನಾನು ಇವತ್ತು 10 ಆಂಬ್ಯುಲೆನ್ಸ್ ಫ್ರೀ ಸರ್ವಿಸ್ ಕಾನ್ಸ್ಟಿಟ್ಯೂನ್ಸಿ ಕೊಟ್ಟಿದ್ದೀನಿ. ನಿಮ್ಮ ಜೋಬಿಂದ ನೀವು ₹1 ಖರ್ಚು ಮಾಡಿ ಏನು ಕೆಲಸ ಮಾಡಿದ್ದೀರಿ ಹೇಳಿ? ಅದೇನೋ ಉತ್ಸವ ಮಾಡಿ ಸೆಲೆಬ್ರಿಟಿಗಳು ಮೇಲೆ ಸೆಲೆಬ್ರಿಟಿಗಳು. ನಮ್ಮ ಕನ್ನಡ ಇಂಡಸ್ಟ್ರಿನೇ ಚಿಕ್ಕಬಳ್ಳಾಪುರದಲ್ಲಿತ್ತು. ಎಲ್ಲ ಸ್ಟಾರ್ಸು ಸೂಪರ್ ಸ್ಟಾರ್ಸು ಬಂದರು ನಿಮ್ಮನ್ನು ಗೆಲ್ಸಕ್ಕೆ. ಆದರೆ ಒಬ್ಬ ಕಾಮನ್ ಹುಡುಗ ಗೆದ್ದು ಬಿಟ್ಟ. ಹೋಯ್ತು ಸರ್ ಆ ಕಾಲ. ಯಾರೋ ಸೆಲೆಬ್ರಿಟಿ ಬಂದು ಈಗ ಸೆಲೆಬ್ರಿಟೀಸ್ಗೂ ದುಡ್ಡು ಕೊಟ್ಟು ಜನ ಸೇರಿಸೋ ಪರಿಸ್ಥಿತಿ ಬಂದಿದೆ. ನಾನು ಏನು ಮಾಡಲಿ? ಆ ರೇಂಜ್ಗೆ ಆಗೋಗಿದ್ದಾರೆ ಅವ್ರು. ಅದು ಅವತ್ತೇ ನನಗೆ ಬೇಜಾರಾಗಿತ್ತು. ಒಂದು ಸೆಲೆಬ್ರಿಟಿ ನೋಡಕ್ಕೆ ಪ್ರೀತಿಯಾಗಿ ಬರಬೇಕು, ಅದಕ್ಕೂ ಪೇಮೆಂಟ್ ಮಾಡಿ ಕರೆಸಿದ್ದಾರೆ ಇವರು. ಯಾಕೆಂದ್ರೆ ಬಂದಿರೋ ಸೆಲೆಬ್ರಿಟೀಸ್ ನನಗೆ ಆತ್ಮೀಯ ಸ್ನೇಹಿತರು, ಅವ್ರ ಬಗ್ಗೆ ಗೌರವ ಇದೆ. ನೆಕ್ಸ್ಟು ಡಾಕ್ಟರ್ ಕೆ ಸುಧಾಕರ್ ಅವರೇ, ನಿಮ್ಮ ಸ್ಟ್ಯಾಂಡೇ ನನಗೆ ಅರ್ಥ ಆಗ್ತಿಲ್ಲ. ಮೊನ್ನೆ ಏನೋ ಅಂದರು, ಕುರಿ ಮೇಲಿ ಅಂತ ಬಿಟ್ಟಿದ್ದೀನಿ, ಬಲಿ ಕೊಡ್ತೀನಿ ಅಂತ. ನಾವು ಕಳ್ಳೆಕಾಯಿ ತಿಂತೀವ ಸರ್? ಕಳ್ಳೆ ಬೀಜ ತಿಂತಿರ್ತೀವ ಸುಧಾಕರ್ ಸರ್? ಕೋವಿಡ್ ತನಿಖೆನ ನಮ್ಮ ಸರ್ಕಾರನೂ ಕೊಟ್ಟಿದೆ. ಇವತ್ತಲ್ಲ ನಾಳೆ. ನೀವು ಆ ತನಿಖೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಯಾರ್ಯಾರು ಕಾಲಿಗೆ ಹೋಗಿ ಬಿದ್ದಿದ್ದೀರಾ ಅಂತ ನಮಗೆ ಗೊತ್ತಿಲ್ವ ಸರ್? ಯಾರ್ಯಾರು ಕಾಲಿಗೆ ಬಿದ್ದಿದ್ದೀರಾ, ಕಣ್ಣೀರು ಹಾಕಿದ್ದೀರಾ ಗೊತ್ತಿಲ್ವಾ ಸರ್? ತನಿಖೆಯಿಂದ ಕಾಪಾಡಿ ಕಾಪಾಡಿ ಅಂತ ಯಾಕೆ ಸರ್ ಭಯ? ನೀವು ಪ್ರಾಮಾಣಿಕರಾದ್ರೆ. ಮೊನ್ನೆ ಕೆಲವು ಮಾಧ್ಯಮದಲ್ಲಿ ನೋಡಿದೆ, ಪ್ರದೀಪ್ ಈಶ್ವರ್ ಸಂತೋಷ್ ಲಾಡ್ ಮೇಲೆ IT ಕಣ್ಣು, ED ಕಣ್ಣು. IT ED ಅವರಲ್ಲ, ನನ್ನ ದಾಖಲೆಗಳನ್ನ ನಿಮಗೆ ಕೊಡ್ತೀನಿ. ನನ್ನ ಹತ್ರ ಇವತ್ತಿಗೂ ನಾನು ಜಮೀನು ಮಾಡಿಲ್ಲ. ಮೊನ್ನೆ ಮನೆ ತಗೊಂಡಿರೋದಕ್ಕೆ ಇನ್ನೂ ಬ್ಯಾಂಕ್ ಲೋನು EMI ನಡೀತಿದೆ. ನನ್ನ ಕಾರು ಬ್ಯಾಂಕ್ ಲೋನು EMI ನಡೀತಿದೆ. ನನ್ನ ಸಂಸ್ಥೆ ಮೇಲೆ ಬ್ಯಾಂಕಲ್ಲಿ ಸಾಲ ಇದೆ. ನಾನು 15 ಕೋಟಿಗೂ ಹೆಚ್ಚು ಇನ್ಕಮ್ ಡಿಕ್ಲೇರ್ ಮಾಡಿ ನನ್ನ ಸಂಸ್ಥೆಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೀನಿ. ನನ್ನ ಪರ್ಸನಲ್ IT ರಿಟರ್ನ್ಸು ಕ್ಲಿಯರ್ ಆಗಿ ಫೈಲ್ ಮಾಡಿದ್ದೀನಿ. ನನಗೆ ಅಕೌಂಟ್ಗೆ ಬಂದಿರೋ ಎಲ್ಲ ದುಡ್ಡಿಗೂ ನನ್ನ ಹತ್ರ ದಾಖಲೆ ಇದೆ. ನಾನು ಸ್ಪೆಂಡ್ ಮಾಡ್ತಾ ಇರೋದಕ್ಕೂ ದಾಖಲೆ ಇದೆ. ನಾನು ಯಾವನ ಹತ್ರನೂ ಇದುವರೆಗೂ ಕೈ ಚಾಚಿರೋನಲ್ಲ. ನಾನು ಗೆದ್ದ ಮೇಲೆ ಆಟೋ ಡ್ರೈವರ್ಸ್ ಮಕ್ಕಳು ಸಂಕಷ್ಟದಲ್ಲಿದ್ದಾರೆ ಅಂತ 5,000 ರೂಪಾಯಿ ನನ್ನ ಇನ್ಕಮ್ ಎತ್ಕೊಂಡು ಹೋಗಿ ಕೊಟ್ಟೆ. ನಾನು ಗೆಸ್ಟ್ ಲೆಕ್ಚರರ್ ಆಗಿ ಪಾಠ ಮಾಡ್ತೀನಿ ಸರ್. ಕೆಲವು ಕಡೆ ನಾನು ಗೆಸ್ಟ್ ಲೆಕ್ಚರರ್ ಹೋಗಿ ಪಾಠ ಮಾಡಿದ್ರೆ ನನಗೆ ದಿನಕ್ಕೆ ಒಂದು 8-10 ಸಾವಿರ ಕೊಡ್ತಾರೆ. ಈಗ ಬೆಂಗಳೂರಲ್ಲೇ ನೀಟ್ ಪಾಠ ಮಾಡಿ ಅಂತ ಟಾಪ್ ಇನ್ಸ್ಟಿಟ್ಯೂಷನ್ಸ್ ಕರೆದ್ರೆ ನಾನೊಂದು 4 ಅವರ್ ಚಾಕ್ ಪೀಸ್ ಹಿಡಿದ್ರೆ ನನಗೆ 10,000 ರೂಪಾಯಿ ಕೊಡ್ತಾರೆ, 12,000 ರೂಪಾಯಿ ಕೊಡ್ತಾರೆ. 10,000 ರೂಪಾಯಿ ಎತ್ಕೊಂಡೋಗಿ ಇಮಿಡಿಯೇಟ್ ಆಗಿ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟೆ. ಆಟೋ ಡ್ರೈವರ್ಸ್ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟೆ. 4,000 ಜನ 10th ಮಕ್ಕಳಿಗೆ 1,000 ಸ್ಕಾಲರ್ಶಿಪ್ ಕೊಟ್ಟೆ. ಅಂಗನವಾಡಿ 5,500 ಜನ ಮಕ್ಕಳಿಗೆ ಬಟ್ಟೆ ಕೊಟ್ಟೆ. 20,000 ಜನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಬಟ್ಟೆ ಕೊಡಿಸಿದೆ. 70,000 ಮನೆಗೆ ಸೀರೆ ಕೊಟ್ಟೆ. 6 ಆಂಬ್ಯುಲೆನ್ಸ್ ಕೊಟ್ಟೆ. MBBS ಇಂಜಿನಿಯರಿಂಗು LLB ಓದ್ತಿರೋ ಮಕ್ಕಳಿಗೆ 800ಕ್ಕೂ ಹೆಚ್ಚು ಮಕ್ಕಳಿಗೆ 5,000 ಸ್ಕಾಲರ್ಶಿಪ್ ಕೊಟ್ಟೆ. ಕನ್ನಡ ಮೀಡಿಯಂ ಅಲ್ಲಿ ಓದ್ತಿರ್ತಕ್ಕಂಥ ಟಾಪ್ 60 ಮಕ್ಕಳನ್ನ ಬೆಂಗಳೂರು ಕರ್ಕೊಂಡ್ಬಂದು ಸೂಪರ್ 60 ಅಂತ ಮಾಡಿ ನೆನ್ನೆ ಇಲ್ಲ ಮೊನ್ನೆ ಕಳಿಸಿದ್ದೀನಿ. ಈ ಸಲ ಚಿಕ್ಕಬಳ್ಳಾಪುರದಲ್ಲಿ ಗೌರ್ಮೆಂಟ್ ಸ್ಕೂಲ್ ಹುಡುಗ ಸ್ಟೇಟ್ ರ್ಯಾಂಕ್ ಹೊಡಿಬೇಕು ಅಂತ 60 ಜನ ಅಪ್ಪ ಅಮ್ಮ ಇಲ್ಲದೆ ಇರೋ ಮಕ್ಕಳಿಗೆ ಸಹಾಯ ಮಾಡಿದೆ. ಅಪ್ಪ ಅಮ್ಮ ಇಲ್ದಿರೋ 52 ಜನ ಮಕ್ಕಳಿಗೆ 1 ಲಕ್ಷ ಡಿಪಾಸಿಟ್ ಮಾಡಿದ್ದೀನಿ. ನನ್ನ ಬೆವರು, ನನ್ನ ಕಷ್ಟ. ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳು 1 ಲಕ್ಷ ಡಿಪಾಸಿಟ್ ಮಾಡಿಸಿದ್ದೀನಿ 52 ಜನಕ್ಕೆ. ಯಾಕೆ? ಇದು ನನ್ನ ಕನ್ಸರ್ನ್. ನನ್ನ ಕ್ಷೇತ್ರಕ್ಕೆ 180ಕ್ಕೂ ಹೆಚ್ಚು ಕೋಟಿ ಅನುದಾನ ಎತ್ಕೊಂಡು ಹೋಗಿದ್ದೀನಿ. ನನ್ನ ಕ್ಷೇತ್ರದಲ್ಲಿ ನಾನು ಗೆದ್ದಿದ ತಕ್ಷಣ ಫಸ್ಟ್ ನನ್ನ ಫ್ಲೆಕ್ಸ್ ಕಿತ್ತಾಕ್ಸ್ಬಿಟ್ಟೆ. ನನ್ನ ಕ್ಷೇತ್ರದಲ್ಲಿ ಫ್ಲೆಕ್ಸ್ ಕಟ್ಟಂಗಿಲ್ಲ. ಗೌರ್ಮೆಂಟ್ ಸ್ಕೂಲ್ ಪ್ರಿಮಿಸಿಸ್ ಅಲ್ಲಿ ವಾರಕ್ಕೆ 4 ಫಂಕ್ಷನ್ ಮಾಡಿ ಮಕ್ಕಳು ಪಾಠ ಕೇಳಕ್ ಆಗ್ತಿರ್ಲಿಲ್ಲ. ಒಂದು ಗೌರ್ಮೆಂಟ್ ಸ್ಕೂಲ್ ಪ್ರಿಮಿಸಿಸ್ನ ಸರ್ಕಾರಿ ಕಾರ್ಯಕ್ರಮಕ್ಕೆ, ಸರ್ಕಾರಿಯೇತರ ಕಾರ್ಯಕ್ರಮಕ್ಕೆ ಬಳಸಬಾರ್ದು ಅಂತ ಸ್ಟ್ರಿಕ್ಟ್ ಮಾಡಿದೆ. ಐ ಹ್ಯಾವ್ ಟೇಕನ್ ಎ ಬೋಲ್ಡ್ ಸ್ಟೆಪ್ಸ್. ಇವ್ರು ಯಾವುದಕ್ಕೆ ಓಟ್ ರಾಜಕಾರಣಕ್ಕೆ ಎದುರ್ತಿದ್ರು, ನಾನು ಎದುರಲಿಲ್ಲ. ನಾನು ಸರ್ ಪ್ರತಿ ಮನೆಗೂ QR ಕೋಡ್ ಕೊಟ್ಟಿದ್ದೀನಿ. 70,000 ಮನೆಗೆ ಅವ್ರು QR ಕೋಡ್ ಅಲ್ಲಿ ಕಂಪ್ಲೇಂಟ್ ಹೇಳಿದ್ರೆ ನಾನೇ ಖುದ್ದು ಕಾಲ್ ಮಾಡಿ ಅವ್ರ ಸಮಸ್ಯೆನ ಸಾಲ್ವ್ ಮಾಡ್ತಿದ್ದೀನಿ. ಇವತ್ತಿಗೆ 2,000ಕ್ಕೂ ಹೆಚ್ಚು ಸಮಸ್ಯೆಗಳನ್ನ ನಾನು ಸಾಲ್ವ್ ಮಾಡಿದ್ದೀನಿ QR ಕೋಡ್ ವೆಬ್ಸೈಟ್ ಅಲ್ಲಿ. ನಿಮ್ಮ ಮನೆ ಮುಂದೆ QR ಕೋಡ್ ಇಟ್ಟಿದ್ದೀನಿ, ನೀವು ಸ್ಕ್ಯಾನ್ ಮಾಡ್ಬೋದು. ಸ್ಕ್ಯಾನ್ ಮಾಡಿದ್ರೆ ವೆಬ್ಸೈಟ್ಗೆ ಲಿಂಕ್ ಆಗುತ್ತೆ. ನೀವು ಒಂದು ಸಮಸ್ಯೆ ಹೇಳಿದ್ರೆ ನಾನು ಬೈ ಈವ್ನಿಂಗ್ ಕಾಲ್ ಮಾಡಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಹೇಳಿ ಮೀಡಿಯೇಟರ್ಸ್ ಇದ್ರೆ ಕರಪ್ಷನ್ಗೆ ಜಾಗ ಆಗುತ್ತೆ ಅಂತೇಳಿ ಐ ಆಮ್ ಟ್ರೈಂಗ್ ಟು ಕ್ಲೀನ್ ದ ಸಿಸ್ಟಮ್ ಆಸ್ ಮಚ್ ಆಸ್ ಪಾಸಿಬಲ್ ಫ್ರಮ್ ಮೈ ಸೆಲ್ಫ್. ಸುಧಾಕರ್ ಅವರೇ, ವಾಟ್ ಯು ಡಿಡ್,
ಮಾತಾಡಿದ್ರೆ ಸಿನಿಮಾ ಡೈಲಾಗ್ ಹೇಳ್ತೀಯಾ ಅಂತಾರೆ. ನೀನು ಹೇಳೋಣ, ನೀವ್ ಹೇಳಿ ಸರ್. ಡೈಲಾಗ್ ಅಲ್ಲ ಸರ್ ಇದು, ಹೊಟ್ಟೆಯಲ್ಲಿರೋ ನೋವು, ಎದೆಯಲ್ಲಿರೋ ಬಾಧೆ, ನೀವು ಟಾರ್ಚರ್ ಕೊಟ್ಟಾಗ ಕಣ್ಣಲ್ಲಿ ಬಚ್ಚಿಟ್ಕೊಂಡಿರೋ ಕಣ್ಣೀರು ಸರ್ ಇದು. ಅಪ್ಪ ಅಮ್ಮ ಇಲ್ದಾರ ಹುಡುಗ ಪ್ರಶ್ನೆ ಮಾಡ್ತಾರೆ, ನಮ್ಗೊಂದು ಆಸೆ ಇದೆ ಸರ್, ಒಂದು ಐಡಿಯಾಲಜಿ ಇಟ್ಕೊಂಡು ರಾಜಕೀಯಕ್ಕೆ ಬಂದಿದ್ದೀವಿ, ಸಿಸ್ಟಮ್ ಹಿಂಗಿರ್ಬೇಕು ಅಂತ ನನಗೊಂದು ಕನಸಿರುತ್ತೆ. ನೀವೆಲ್ಲ ಸಿನಿಮಾ ನೋಡಿ ಚಪ್ಪಾಳೆ ಹೊಡಿತೀರ ನಾವು, ಆದ್ರೆ ಪ್ರಶ್ನೆ ಕೇಳಿದಾಗ ನನ್ನ ಪಾಡಿಗೆ ನಾನು ಬಿಡಬೇಕಾಗಿತ್ತು ಸರ್. ನೀವು ನನಗೆ ಟಾರ್ಚರ್ ಕೊಟ್ರಿ, ಅದಕ್ಕೆ MLA ಆದೆ ಸರ್. ಥ್ಯಾಂಕ್ಸ್ ಫಾರ್ ದಿಸ್ ಸರ್, ಥ್ಯಾಂಕ್ಸ್ ಹೇಳ್ಬೇಕು. ಅವ್ರ ಟಾರ್ಚರಿಂದನೇ ನಾನು MLA, ಇಲ್ಲಾಂದ್ರೆ ನಮ್ಗೆ ಇಷ್ಟೆಲ್ಲ ಧೈರ್ಯ ಇರಲಿಲ್ಲ. ರಜನಿಕಾಂತ್ ಮೂವಿಯಲ್ಲಿ ಒಂದು ಡೈಲಾಗ್ ಇದೆ, ಶತ್ರುಗಳು ಎಲ್ಲಿಂದನೂ ಬರಲ್ಲ, ನಾವೇ ಹುಟ್ಟಿಸ್ತೀವಿ ಅಂತ. ಈಗ MP ಚುನಾವಣೆಗೆ ಸ್ಪರ್ಧಿಸ್ತಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಅವರು ನಾಟ್ ಎ ಥ್ರೆಟ್ ಟು ದ ಕಾಂಗ್ರೆಸ್, ಈಸ್ ಅ ಥ್ರೆಟ್ ಟು ದ BJP. ಕೋವಿಡ್ ಅಲ್ಲಿ ಅಷ್ಟೆಲ್ಲ ಹಗರಣ ನಡೆದಿದ್ದಕ್ಕೆ ತಾನೇ ಮೊನ್ನೆ BJPಗೆ ಜನ ಮ್ಯಾಂಡೇಟ್ ಕೊಡಲಿಲ್ಲ. ಅದೇ ತಾನೇ ದೊಡ್ಡ ಹಗರಣ. ನಾನು 45 ರೂಪಾಯಿ ಮಾಸ್ಕ್ 495 ರೂಪಾಯಿಗೆ ಪರ್ಚೇಸ್ ಮಾಡಿದ್ದೇನೆ. ಹುಡುಕಿ ಸರ್, 500 ರೂಪಾಯಿ ಮಾಸ್ಕ್ ಯಾವ್ದಾದ್ರು ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೇನೋ? ಯಾವ ಸರ್, ನೀವು ಆಗದೆ ಇರೋ ಮಾಸ್ಕ್, ನಾವು ಆಗದೆ ಇರೋ ಮಾಸ್ಕ್ ಸರ್? 490 ರೂಪೀಸ್ ಇದೆ ಮಾಸ್ಕ್ ರೇಟ್. ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಮಾಸ್ಕ್ ಕೊಟ್ರ ಸರ್? ಸರ್ ನಾನು ಬಾಯಿಂದ ಮಾತಾಡ್ತಿರೋ, ಇಟ್ಸ್ ಅ ಫ್ಯಾಕ್ಟ್. ಇದು ನಾನು ಹೇಳಿದ್ದಲ್ಲ, ಯತ್ನಾಳ್ ಸಾಹೇಬ್ ಹೇಳಿದ್ದು. ಅವ್ರ ಪಕ್ಷದವ್ರೆ. ವಿಶ್ವನಾಥ್ ಸರ್ ನಿನ್ನೆ ಇಲ್ಲ ಮೊನ್ನೆ ಪ್ರೆಸ್ ಮೀಟ್ ಮಾಡಿ, ಸುಧಾಕರ್ ಹೆಸರನ್ನ ನೋಟ್ ಕೇಳಲ್ಲ, ಆತ ಏನ್ ಮಾಡಿದಾನೆ ಅಂತ ಕೇಳಲಿ, ಪ್ರಧಾನಿಗಳ ಹೆಸರಲ್ಲಿ ಓಟ್ ಕೇಳ್ತೀನಿ ಅಂದ್ರು. ಈ ದೇಶದ ಪ್ರಧಾನಿಗಳ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ನಾನು ಯಾವತ್ತೂ ಅವ್ರ ಬಗ್ಗೆ ಮಾತಾಡಿಲ್ಲ, ಮಾತಾಡೋಷ್ಟು ಅರ್ಹತೆಯೂ ನನಗಿಲ್ಲ. ನಾವಿನ್ನ ರಾಜಕಾರಣದಲ್ಲಿ ಹೊಸಬ್ರು. ನನ್ನ ಫೈಟ್ ಏನಿದ್ರು ಇಂಥ ಭ್ರಷ್ಟರ ವಿರುದ್ಧ. ಕೇಸ್ ಹಾಕ್ಸ್ತೀರಾ ಸರ್? ಹಾಕ್ಸಿ. IT ಬಿಡ್ತೀರಾ ಸರ್? ನಾನು ರೆಡಿಯಾಗಿದ್ದೀನಿ ಸರ್. ನೀವು ಯಾವತ್ತೋ ಒಂದಿನ ಕಳಿಸ್ತೀರಾ ಅಂತ ನನಗೆ ಗೊತ್ತು. ED ಕಳಿಸ್ತೀರಾ ಸರ್? ಕಳಿಸಿ ಸರ್, ಏನಿದೆ. ಹರಾಜ್ ಮಾಡಿಸ್ತೀರಾ? ಐ ಡೋಂಟ್ ಕೇರ್ ಡಾಕ್ಟರ್ ಕೆ ಸುಧಾಕರ್. ನನಗೆ ಗೊತ್ತು ನೀವು ಎಂತ ಕ್ರಿಮಿನಲ್ ಐಡಿಯಾಲಜಿ ಗೊತ್ತು. ನಿಮ್ಮನ್ನು ಸೋಲ್ಸಿದ್ದೀನಿ ಅಂದ್ರೆ ನಾನು ಸ್ವಲ್ಪ ಬುದ್ಧಿವಂತ ಅಲ್ವಾ ಸರ್? ನಾನು ಸ್ವಲ್ಪ ಟ್ಯಾಲೆಂಟ್ ಇರುತ್ತಲ್ಲ ಸರ್? ನಿಮ್ಮ ಕುತಂತ್ರಗಳೇನು ಅಂತ ನನಗೆ ಗೊತ್ತಿರುತ್ತಲ್ಲ ಸರ್? ಸುಧಾಕರ್ ಸೋಲೋದೇ ಇಲ್ಲ ಅಂತಿದ್ರು, ಯಾರು ಬಂದ್ರು ಸುಧಾಕರ್ನ ಸೋಲ್ಸಕ್ಕಾಗಲ್ಲ ಅಂತಿದ್ರು. ಒಬ್ಬ ಕಾಮನ್ ಮ್ಯಾನ್ ಬಂದು ಹೆಂಗ್ ಸೋಲಿಸ್ದೆ ಸರ್? ಅಂದ್ರೆ ನಿಮ್ಗಿಂತ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿದ್ದಕ್ಕೆ ತಾನೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನತೆಗೆ ಕೈ ಮುಗಿದು ಕೇಳ್ತೀನಿ, ಡಾಕ್ಟರ್ ಕೆ ಸುಧಾಕರ್ ವೋಟ್ ಹಾಕಬೇಡಿ. ಪ್ರಜಾಪ್ರಭುತ್ವಕ್ಕೆ ಅವರು ಮಾರಕ. ಕಾಮನ್ ಮ್ಯಾನ್ಗೆ ಟ್ರಬಲ್ ಕೊಡ್ತಾರೆ. ಅವ್ರು ಹೇಳ್ತಾರೆ ₹1 ಲಂಚ ತಗೊಂಡಿಲ್ಲ ಅಂತ. ನಾಳೆ ನಾನು ನಂಬಿರೋ ದೇವರು ನಂದಿಯ ಭೋಗನಂದೀಶ್ವರ ಟೆಂಪಲ್. ನಾನು ಕಳೆದ 10 ತಿಂಗಳಲ್ಲಿ ಕ್ಲೀನ್ ಅಡ್ಮಿನಿಸ್ಟ್ರೇಷನ್ ಕೊಟ್ಟಿದ್ದೀನಿ. ಯಾವನ ಹತ್ರನೂ ₹1 ಚಾಚಿಲ್ಲ, ಕೈ ಚಾಚಿಲ್ಲ ಅಂತ ನಾನು ಪ್ರಮಾಣ ಮಾಡಕ್ ನಾಳೆ ರೆಡಿ ಇದ್ದೀನಿ ನಂದಿ ದೇವಸ್ಥಾನದಲ್ಲಿ. ಅವರು ಕೋವಿಡ್ ಟೈಮಲ್ಲಿ ₹1 ಮುಟ್ಟಿಲ್ಲ, ಹಗರಣ ನಡೆದಿಲ್ಲ ಅಂತ ನಾಳೆ ಅವ್ರು ಪ್ರಮಾಣ ಮಾಡಕ್ ರೆಡಿ ಇದ್ದಾರ? ಅವ್ರು ಬಂದು ಪ್ರಮಾಣ ಮಾಡ್ಲಿ, ಅವ್ರ ಬಗ್ಗೆ ನಾನು ಮಾತಾಡೋದು ನಿಲ್ಲಿಸ್ಬಿಡ್ತೀನಿ. ನೀವು ಪ್ರಾಮಾಣಿಕರಾದ್ರೆ ಬನ್ನಿ ಈಗ. ಅಂಡ್ ನನ್ನ ಮಾಧ್ಯಮ ಸ್ನೇಹಿತರಿಗೂ ಹೇಳ್ತೀನಿ, ಐ ಆಮ್ ರೆಡಿ ಟು ಡಿಕ್ಲೇರ್ ಮೈ ಅಸೆಟ್ಸ್ ಇನ್ ಫ್ರಂಟ್ ಆಫ್ ಮೀಡಿಯಾ. ವೆಲ್ ಸುಧಾಕರ್ ಹ್ಯಾವ್ ಎ ಗಟ್ಸ್ ಟು ಡಿಕ್ಲೇರ್ ಹಿಸ್ ಅಸೆಟ್ಸ್. ಸೋರ್ಸ್ ಹೇಳಬೇಕು. ಈಗ ಕೇಳಿ ನೀವು ಪ್ರಶ್ನೆ, ಬೈದು ಬಿಡ್ತಾರೆ, ಅಯೋಗ್ಯ ಅಂತಾರೆ. ಅವ್ರು ಹೇಳ್ತಾರೆ ನಾನು ಅಯೋಗ್ಯರ ಬಗ್ಗೆ ಮಾತಾಡಲ್ಲ ಅಂತ. ಸುಧಾಕರ್, ನಾನು ಅಯೋಗ್ಯರ ಬಗ್ಗೆ ಮಾತಾಡ್ತೀನಿ, ನೀವು ಮಾತಾಡಲ್ವೇನೋ? ನಮ್ಗೆ ಅಯೋಗ್ಯರ ಬಗ್ಗೆ ಮಾತಾಡೋ ಅಭ್ಯಾಸ. ಮತ್ತೆ ವಿಚಾರಕ್ಕೆ ಬಂದಾಗ, ಸುಧಾಕರ್ ಅವರು ಆಲ್ರೆಡಿ ಲೈವ್ ಸ್ಟ್ರೀಮ್ ಅಲ್ಲಿ ಇರ್ತಾರೆ. ಯಾರು ನೋಡಿದ್ರು ಅವ್ರು ನೋಡ್ತಾ ಇರ್ತಾರೆ. ಯಾವುದೋ ಒಂದು ಗ್ರೂಪಲ್ಲಿ ಅವ್ರು ನೋಡ್ತಾ ಇರ್ತಾರೆ, ನನಗೆ ಗೊತ್ತು. ಅಖಾಡಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ಸ್ ಸರ್. ಬಟ್ ಅವರೇ ಹೇಳ್ಕೊಂಡಿದ್ದಾರೆ, ಜ್ಯೋತಿಷಿಗಳು ಹೇಳಿದ್ದಾರೆ ಇನ್ನ 3 ಸಲ ಸೋಲ್ಬೇಕಂತೆ ಅವರು.
ಇವಾಗ ಒಂದ್ಸಲ, ನನ್ನ ಮೇಲೆ ಇನ್ನೆರಡು ಸಲ ಸರ್, ಅಷ್ಟೇನಾ? ಅಂದರೆ ಅವ್ರ ಜಾತಕದಲ್ಲೇ ಆಗಿದೆ. ನಮ್ಮೂರಲ್ಲಿ ಮಾತಾಡ್ತಾರಪ್ಪ, ಇದು ನನ್ನ ಮತ್ತೆ ಎಲ್ಲ ಬೈಬೇಡಿ, ಈಗ ಯೂಟ್ಯೂಬಲ್ಲಿ ನಾಲ್ಕೊಂಡು ಹೊಡಿತಾರೆ. ನಾವು ಬಾಯಿಗೆ ಬಂದಾಗ ಅಬ್ಬಬ್ಬಬ್ಬ. ನನ್ನ ಸ್ನೇಹಿತರು ಕೇಳಿದ್ರು, ಪ್ರದೀಪ ಹಂಗೆಲ್ಲ ಕೆಟ್ಟದಾಗ ಟ್ರಾಲ್ ಮಾಡ್ತಾರೆ, ಕೆಟ್ಟದಾಗ ಬೈತಾರೆ, ನಿನಗೇನು ಅನ್ಸಲ್ವಾ? ನೋಡಪ್ಪ, ರಾಜಕೀಯಕ್ಕೆ ಬಂದ ಮೇಲೆ ಪರ್ಸ್ನಲ್ ಟಾರ್ಗೆಟ್ಸ್ ಇರುತ್ತೆ, ಅಟ್ಯಾಕ್ಸ್ ಇರುತ್ತೆ, ಎಫ್ಐಆರ್ಸ್ ಇರುತ್ತೆ, ಕುತಂತ್ರ ಇರುತ್ತೆ, ಕಾಲು ಇಳಿತಾರೆ, ಬೆನ್ನು ಚೂರಿ ಆಗ್ತಾರೆ. ಇದೆಲ್ಲ ಗೊತ್ತಿದ್ದೇ ರಾಜಕೀಯಕ್ಕೆ ಬಂದಿದ್ದು. ಇದೆಲ್ಲ ಆಗಲ್ಲ ಅಂದರೆ ತೆಪ್ಪಗೆ ನಾನು ಚಾಕ್ಪೀಸ್ ಇಟ್ಕೊಂಡು ಪಾಠ ಮಾಡಿಕೊಂಡು ಒಂದು ಮೋಟಿವೇಶನಲ್ ವಿಡಿಯೋಸ್ ಬಿಟ್ಕೊಂಡು ಮೊನ್ನೆ ಬಿಗ್ ಬಾಸ್ಗೆ ಹೋದಂಗೆ ಯಾವುದಾದ್ರೂ ಒಂದು ಶೋಸ್ಗೆ ಹೋಗಿ ಬರ್ತಾ ಇದ್ದೆ. ಬಟ್ ಎನಿ ಹೌ, ಇದು ಡಾಕ್ಟರ್ ಕೆ ಸುಧಾಕರ್ ಅವರ ಅಧ್ಯಾಯ. ಇನ್ನು 1 ತಿಂಗಳು ನನಗೂ ಸುಧಾಕರ್ಗೂ ನಿರಂತರವಾದ ನಾನ್ ಸ್ಟಾಪ್ ಯುದ್ಧ ನಡೆಯುತ್ತೆ. ನಾವು ಗೆಲ್ತೀವಿ. ಕಾಂಗ್ರೆಸ್ ಪಕ್ಷನ ಚಿಕ್ಕಬಳ್ಳಾಪುರದಲ್ಲಿ, ಕರ್ನಾಟಕದಲ್ಲಿ ಗೆಲ್ಲಿಸ್ತಿರ್ತೀವಿ. ನಾನು ಚಿಕ್ಕಬಳ್ಳಾಪುರ ಲೋಕಸಭೆಗೆ ಆನ್ಸರಬಲ್ ಆಗಿರೋದ್ರಿಂದ ಹುಕ್ ಆರ್ ಕ್ರೂಕ್ ಲೋಕಸಭೆ ರಿಸಲ್ಟ್ ಬರೋವರೆಗೂ ಹಗಲಿರುಳು ಶ್ರಮಿಸಿ ನಮ್ಮ ಪಕ್ಷದ ಅಭ್ಯರ್ಥಿ ಯಾರಾದ್ರೆ ಅವ್ರನ್ನ ಗೆಲ್ಲಿಸ್ತೀವಿ. ಈಗ ಬಿಜೆಪಿ ಸರ್ಕಾರದ ಬಗ್ಗೆ ಮಾತಾಡುವಾಗ KS ಈಶ್ವರಪ್ಪ ಸಾಹೇಬರು ಹಿರಿಯರಿದ್ದಾರೆ. ಅವ್ರು ಗೀತಕ್ಕ ಅವ್ರ ಬಗ್ಗೆ ಒಂದು ಮಾತು ಹೇಳಿದ್ರು. ಈಶ್ವರಪ್ಪ ಸರ್, ನಿಮ್ಮನ್ನು ಯಾವತ್ತೂ ನಾಯಕ ಅಂತ ಬಿಜೆಪಿ ಪಕ್ಷ ನಿಮ್ಮನ್ನು ಒಪ್ಕೊಂಡೇ ಇರಲಿಲ್ಲ ಸರ್. ನಿಮ್ಮನ್ನು ಸಪೋಸ್ ಒಪ್ಕೊಂಡಿದ್ದಿದ್ರೆ, ನಾಯಕ ಅಥವಾ ಬ್ಯಾಕ್ವರ್ಡ್ ಕಮ್ಯುನಿಟಿ ಲೀಡರ್ ಅಂತ ನಿಮ್ಮನ್ನು ಬಿಜೆಪಿ ಒಪ್ಕೊಂಡಿದ್ದಿದ್ರೆ ನಿಮಗೆ ಟಿಕೆಟ್ ತಪ್ಪಿಸ್ತಿರ್ಲಿಲ್ಲ ಸರ್. ನಿಮ್ಮ ಮಗನಿಗೆ ಟಿಕೆಟ್ ತಪ್ಪಿಸ್ತಿರ್ಲಿಲ್ಲ ಸರ್. ನಿಮ್ಮ ಪಕ್ಷನೇ ನೀವು ಲೀಡರ್ ಅಂತ ಒಪ್ಕೊಂಡಿರಲಿಲ್ಲ, ಅದಕ್ಕೆ ನೀವು ಫೇಸ್ ಮಾಡ್ತಿದ್ದೀರಾ ಪ್ರಾಬ್ಲಮ್. ನಿಮ್ಮ ತಪ್ಪಲ್ಲ ಸರ್. ಇವತ್ತು ನೀವು ನಿಮ್ಮ ಪಕ್ಷದವ್ರನ್ನ ಮಾತಾಡಿ ಸರ್. ನಮ್ಮ ಗೀತಕ್ಕ ಬಗ್ಗೆ ದಯವಿಟ್ಟು ಮಾತಾಡಬೇಡಿ ಸರ್, ಪ್ಲೀಸ್ ಬಾಯಿ ಮುಚ್ಕೊಳ್ಳಿ ಸರ್, ನನ್ನ ರಿಕ್ವೆಸ್ಟ್. ನೆಕ್ಸ್ಟು ಬಿಜೆಪಿಯವರು ಬೆರ್ರಿ ಬಿಲ್ಡಪ್ ಕೊಡ್ತಿದ್ದಾರೆ. ಇಂಡಿಯಾದಲ್ಲಿ IIT ತಂದಿದ್ದು ಕಾಂಗ್ರೆಸ್ಸು, ಏಮ್ಸ್ ತಂದಿದ್ದು ಕಾಂಗ್ರೆಸ್ಸು, ನಿಮ್ಮೂರಲ್ಲಿರ್ತಕ್ಕಂಥ ರೋಡು, ಗ್ರಾಮ ಪಂಚಾಯತಿ ಕಚೇರಿ, ಸರ್ಕಾರಿ ಹಾಸ್ಪಿಟಲ್, ಸರ್ಕಾರಿ ಶಾಲೆಗಳು ಕಟ್ಟಿದ್ದು ಕಾಂಗ್ರೆಸ್ಸು. ನಮ್ಮ ಪಕ್ಷ ಕಷ್ಟಪಟ್ಟು ರೋಡ್ ಹಾಕಿ ಬಿಲ್ಡಿಂಗ್ ಕಟ್ಟದೆ ಅವ್ರು ಲಾಸ್ಟಲ್ಲಿ ಫಾಲ್ ಸೀಲಿಂಗ್ ಆಗ್ಬಿಟ್ಟು ಬಿಲ್ಡಪ್ ಕೊಟ್ರೆ, ಏನೋ 10 ವರ್ಷದಲ್ಲಿ ಇವರೇ ಮಾಡ್ದಂಗೆ ಆಟ ಆಡ್ಬಿಟ್ರೆ, ಆ ಲೆಕ್ಕಕ್ಕೆ 70-75 ವರ್ಷದಲ್ಲಿ ನಾವೇನೂ ಮಾಡಿಲ್ವಾ? ದೊಡ್ಡ ದೊಡ್ಡ ಯೋಚನೆಗಳನ್ನ ತಂದವರು ಯಾರು? ಅವತ್ತು ಬಿಜೆಪಿ ಪಕ್ಷದ ಹಿರಿಯರಾದ ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ಇಂದಿರಾ ಗಾಂಧಿ ಅವ್ರನ್ನ ದುರ್ಗೆ ಅಂತ ಹೊಗಳಿದ್ರು. ನಾವು ಪಕ್ಷ ಏನೂ ಮಾಡಿಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೀವಿ. ಇವತ್ತು ಬಿಜೆಪಿ ಅವರು ಹೇಳ್ತಾರೆ ಅಚ್ಚೇ ದಿನ್ ಅಂತ. ಅವ್ರು ಹೇಳ್ತಾರೆ ನಾವು 2013 ನಿರ್ಮಲ್ ಭಾರತ್ ಅಭಿಯಾನ ಅಂತ ನಮ್ಮ UPA 2 ತಂದ್ರೆ ಬಿಜೆಪಿ ಅವರು ಅದನ್ನ ಸ್ವಚ್ಛ ಭಾರತ್ ಮಿಷನ್ ಅಂತಾರೆ. ಆ ಸ್ವಚ್ಛ ಭಾರತ ಮಿಷನ್ ಮರುನಾಮಕರಣ ಸರ್. 2013 ನಿರ್ಮಲ್ ಭಾರತ್ ಅಭಿಯಾನ್ ನಾವು ತಂದಿದ್ದು. ಪ್ಲೀಸ್ ಗೂಗಲ್ ಸರ್ಚ್ ಮಾಡಿ. ನಾವು 2011 ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ ತಂದ್ರೆ ಇವರು ಅದಕ್ಕೆ ಹೆಸರು ಚೇಂಜ್ ಮಾಡಿಬಿಟ್ಟು ಮೇಕ್ ಇನ್ ಇಂಡಿಯಾ ಅಂತಾರೆ. ನಾವು 2010 ಇಂದಿರಾ ಗಾಂಧಿ ಮಾತೃತ್ವ ಸಹಯೋಗ ಯೋಜನಾ ತಂದ್ರೆ ಇವರು ಪ್ರಧಾನಮಂತ್ರಿ ಮಾತೃತ್ವ ವಂದನಾ ಯೋಜನಾ ಅಂತಾರೆ. ನಾವು ಸ್ವಾವಲಂಬನ್ ಯೋಜನಾ ಅಂತ 2010 ತಂದ್ರೆ ಇವರು ಅಟಲ್ ಪೆನ್ಷನ್ ಯೋಜನಾ ಅಂತಾರೆ. ಸರ್, ಇದೆಲ್ಲ ಗೂಗಲಲ್ಲಿದೆ, ಇಟ್ಸ್ ಅ ಫ್ಯಾಕ್ಟ್. ನಾನು ಅಧ್ಯಯನ ಮಾಡ್ಕೊಂಡು ಬಂದೇ ಮಾತಾಡ್ತಿರೋದು. ನಾವು ರಾಜೀವ್ ಆವಾಸ್ ಯೋಜನಾ ಅಂತ ನಾವಿಟ್ಟಿದ್ರೆ ಇವರು ಸರ್ದಾರ್ ಪಟೇಲ್ ನ್ಯಾಷನಲ್ ಮಿಷನ್ ಫಾರ್ ಅರ್ಬನ್ ಹೌಸಿಂಗ್ ಅಂತಾರೆ. ನ್ಯಾಷನಲ್ ಗರ್ಲ್ ಚೈಲ್ಡ್ ಪ್ರೋಗ್ರಾಮ್ ಅಂತ ನಾವು ತಂದ್ರೆ 2008 ಇವರು ಅದನ್ನ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತಾರೆ. ನಾವು ಜನ ಔಷಧಿ ಕೇಂದ್ರ ಅಂತ ನಾವು 2008 UPA 1 ತಂದ್ರೆ ಇವರು ಅದನ್ನ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಯೋಜನಾ ಅಂತಾರೆ. ನಾವು ನ್ಯಾಷನಲ್ ಗವರ್ನೆನ್ಸ್ ಪ್ಲಾನ್ ಅಂತ 2006 ತಂದ್ರೆ ಇವರು ಡಿಜಿಟಲ್ ಇಂಡಿಯಾ ಅಂತಾರೆ. ಎಲ್ಲ ನೋಡಿ ನಾವು ತಂದಿರೋ ಕಾರ್ಯಕ್ರಮಗಳು. 60 ಲಕ್ಷ ಸ್ಮಾಲ್ ಅಂಡ್ ಮೈಕ್ರೋ ಇಂಡಸ್ಟ್ರೀಸ್ ಇವತ್ತು ಮುಚ್ಚಾಕಿದ್ರು. 12 ಕೋಟಿ ಜನ ಅನ್ಎಂಪ್ಲಾಯ್ಸ್ ಆಗಿದ್ದಾರೆ. ಗ್ಯಾಸ್ ಸಿಲಿಂಡರು, ಪೆಟ್ರೋಲು, ಡೀಸೆಲ್ಲು, ಡಾಲರಿಂದ ರುಪಿ ರೇಟು ಎಲ್ಲ ಡಿಸ್ಟರ್ಬ್ ಆಗಿದೆ. ಬರ ಪರಿಹಾರದಲ್ಲಿ ನಾವು ಕೊಡೋ ದುಡ್ಡು ಇವ್ರು ಕೊಡ್ತಾ ಇಲ್ಲ. ನಾನು ಬಿಜೆಪಿಯ ಎಲ್ಲ ಲೋಕಸಭೆ ಅಭ್ಯರ್ಥಿಗಳಿಗೆ ಹೇಳ್ತೀನಿ, ಫ್ಯಾಕ್ಟ್ಸ್ ಇಟ್ಕೊಂಡು ಮಾತಾಡಿ ಸರ್.
ಈಗೇನಾದರೂ ನೀವು ಹೋಗಿ ಪ್ರದೀಪ್ ಈಶ್ವರಿಗೆ ಮಾತಾಡಿದ್ರು ಅಂದರೆ ಒಂದು 4-5 ಪದ ಸೇರಿಸಿ ಬೈದಾಕ್ತಾರೆ ನನ್ನ. ಐಡಿಯಾಲಜಿಕಲ್ ಫೈಟ್ ಆಗಬೇಕು ಸರ್. ನಾನು ಮೈಸೂರು MP ಪ್ರತಾಪ್ ಸಿಂಹನ, ತೇಜಸ್ವಿ ಸೂರ್ಯನ, ಅನಂತಕುಮಾರ್ ಹೆಗಡೆ ಅವ್ರನ್ನ ಎಲ್ಲರನ್ನೂ ಚರ್ಚೆಗೆ ಕರೆದ್ರೆ ಚರ್ಚೆಗೂ ಬರಲಿಲ್ಲ, ಅಭ್ಯರ್ಥಿನೂ ಆಗಲಿಲ್ಲ. ಡಿಫೆಂಡ್ ಮಾಡ್ಕೋಬೇಕಲ್ಲ ಸರ್. ನಾನೆಲ್ಲ ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜನತೆಗೆ ರಿಕ್ವೆಸ್ಟ್ ಮಾಡ್ತೀನಿ, ಅಪ್ಪ ಅಮ್ಮ ಎಲ್ಲರೂ ಹುಡುಗನಿಗೆ ಆಶೀರ್ವಾದ ಮಾಡಿದ್ದೀರಾ. ನಾನು ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಮನೆ ಮನೆಗೂ ಬಂದು ಇವತ್ತು ಒಂದು 15-16 ಸಾವಿರ ಜನ ತಲುಪಿದ್ದೀನಿ. ವಾರಕ್ಕೆ 2 ದಿನ 3 ದಿನ, ಒಂದೊಂದು ಸಲ 4 ದಿನ ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆವರೆಗೂ ಪ್ರತಿ ಮನೆ ಹೊಸ್ತಲ ಹತ್ರ ಹೋಗಿ ನಿಂತ್ಕೊಂಡು ಕೈ ಮುಗಿದು, ಅಕ್ಕ ಸರ್ಕಾರದಿಂದ ಏನಾದರೂ ಕೆಲಸ ಆಗಬೇಕಾ, ಆಫೀಸರ್ಸ್ನ ಕರ್ಕೊಂಡೋಗಿ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಮಾಡ್ತಿದ್ದೀನಿ. ಚಿಕ್ಕಬಳ್ಳಾಪುರದಲ್ಲಿ 10 ವಾರ್ಡ್ ಮುಗಿದಿದೆ, ಮಂಚೇನಹಳ್ಳಿ ಹೋಬಳಿಯಲ್ಲಿ 20 ಹಳ್ಳಿ ಮುಗಿದಿದೆ, ಮಂಡಿಕಲ್ ಹೋಬಳಿಯಲ್ಲಿ 4 ಹಳ್ಳಿ ಮುಗಿದಿದೆ. ಒಂದು ಊರಿಗೆ ಹೋದರೆ, ಮೊನ್ನೆ ಅಗಲಗುರ್ಕಿ ಊರಿಗೆ ಹೋಗಿದ್ದೆ, ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆ ಆಯಿತು ಆ ಊರಿಂದ ಆಚೆ ಬರೋ ಅಷ್ಟೊತ್ತಿಗೆ. ಮನೆ ವಿಸಿಟ್ಟು, ಮನೆ ಹತ್ರ ಹೋಗಿ ಇವತ್ತು ಕಷ್ಟ ಕೇಳ್ತಿದ್ದೀನಿ ನಾನು. ನನ್ನ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಜನತೆಗೆ ಹೇಳ್ತೀನಿ, ನಮ್ಮ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸಿ. ಖಂಡಿತವಾಗೂ ನಿಮ್ಮ ಕಷ್ಟಕ್ಕೆ ನಾವು ಸ್ಪಂದಿಸ್ತೀವಿ. ಮನೆ ಹತ್ರ ಬಂದು ಕಷ್ಟ ಕೇಳೋ ಜವಾಬ್ದಾರಿ ನಮ್ಮದು. ನಮಗೊಂದು ಅವಕಾಶ ಕೊಡಿ. ನಮ್ಮಂಥ ಯಂಗ್ಸ್ಟರ್ಸ್ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದೀವಿ, ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸರ್. ಒಂದು 5 ನಿಮಿಷ ಮುಗಿಸ್ಬಿಡ್ತೀನಿ, ಆಮೇಲೆ ಪ್ರಶ್ನೆಗಳಿದ್ದೆ ಕೇಳ್ಬೋದು ನೀವು ಪ್ರದೀಪ್ ಈಶ್ವರ್ ಅವ್ರಿಗೆ. ಸ್ನೇಹಿತರೆ, ಮೊದಲನೇದಾಗಿ ಕೈವಾರ ತಾತಯ್ಯನವರ ಜಯಂತಿ ಇವತ್ತು. ತಮ್ಮ ಮೂಲಕ ರಾಜ್ಯದ ಎಲ್ಲ ಜನತೆಗೆ ಕೈವಾರ ಯೋಗಿ ನಾರಾಯಣ ತಾತಯ್ಯನವರ ಜಯಂತಿಯ ಶುಭಾಶಯಗಳನ್ನ ಕೋರ್ತೇನೆ ಕಾಂಗ್ರೆಸ್ ಪಕ್ಷದ ಪರವಾಗಿ. ಸನ್ಮಾನ್ಯ ದೇವೇಗೌಡರು, ಮಾಜಿ ಪ್ರಧಾನಮಂತ್ರಿಗಳು, JDS ಘಟಕದ ರಾಷ್ಟ್ರೀಯ ಅಧ್ಯಕ್ಷರು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೇಕೆದಾಟಿಗೆ ಸಂಬಂಧಪಟ್ಟಂತೆ. ನಮ್ಮ ಹಕ್ಕು ನಮ್ಮ ನೀರು ಮುಖಾಂತರ ಮೇಕೆದಾಟು ಯೋಜನೆಯ ಜಾರಿಗೋಸ್ಕರ ಸನ್ಮಾನ್ಯ DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಒಂದು ದೊಡ್ಡ ಹೋರಾಟವನ್ನು ಕಾಂಗ್ರೆಸ್ ಪಕ್ಷ ಕೈಗೊಂಡಿತ್ತು. ಇವತ್ತು ಸಹ ಕುಡಿಯ ನೀರಿನ ಯೋಜನೆಗೋಸ್ಕರ ಅದಕ್ಕೆ ಅನುಮೋದನೆ ಬೇಕು ಅಂತ ಅಂದ್ಬಿಟ್ಟು ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿರ್ತಕ್ಕಂಥದ್ದು ಎಲ್ಲ ನೋಡಿರ್ತಕ್ಕಂಥ ವಿಚಾರ. ಸನ್ಮಾನ್ಯ ದೇವೇಗೌಡರು ಒಂದು ಪ್ರಬುದ್ಧವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿನ್ನೆ. ಅಂದರೆ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷಾತೀತವಾಗಿ ನಮ್ಮದು ಹೋರಾಟ ಆಗಬೇಕು, ಆ ನಿಟ್ಟಿನಲ್ಲಿ ಎಲ್ಲ ಪಕ್ಷಗಳು ಕೈ ಜೋಡಿಸಬೇಕು ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ದೇವೇಗೌಡರ ಹೇಳಿಕೆಯನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಸ್ವಾಗತ ಮಾಡ್ತೇನೆ, ಅವರಿಗೆ ಅಭಿನಂದನೆ ಹೇಳ್ತೇನೆ. ಇದೇ ರೀತಿಯಲ್ಲಿ ಅಥವಾ ಇದೇ ಪ್ರಮುಖ ವಿಚಾರವನ್ನು ತೆಗೆದುಕೊಂಡು ಭಾರತೀಯ ಜನತಾ ಪಕ್ಷನೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರವನ್ನು ಕೊಡಬೇಕು ಅಂತೇಳಿ, ಮತ್ತು ಏನು ಅಪ್ರಬುದ್ಧ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ 6 ವರ್ಷಕ್ಕಾಗಲಿ ಮತ್ತೊಬ್ಬರಾಗಲಿ ಮೇಕೆದಾಟಿಗೆ ಸಂಬಂಧಪಟ್ಟಂತೆ, ತಮ್ಮ ಹೇಳಿಕೆಗಳನ್ನ ದೇವೇಗೌಡರು ಸಲಹೆ ತಗೊಂಡು ಮಾರ್ಪಾಡು ಮಾಡ್ಕೋಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ವಿನಂತಿಯನ್ನು ಮಾಡ್ತೇನೆ. ಮತ್ತು ಮೇಕೆದಾಟು ಯೋಜನೆಯನ್ನು ಜಾರಿಗೊಳಿಸೋದಕ್ಕೆ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ. ಆ ಯೋಜನೆಯನ್ನು ಆದ್ಯತೆ ಮೇಲೆ ಜಾರಿಗೊಳಿಸುವಂಥದ್ದು ನಮ್ಮ ಪಕ್ಷದ ಉದ್ದೇಶ ಅನ್ನೋ ಮಾತನ್ನು ಹೇಳ್ತಾ, ಮತ್ತು ಹೃದಯ ಚಿಕಿತ್ಸೆಯ ಮುಖಾಂತರ ಬೆಂಗಳೂರಿಗೆ ವಾಪಸ್ ಬಂದಿರತಕ್ಕಂಥ ಕುಮಾರಸ್ವಾಮಿರವರಿಗೆ ಬೇಗ ಗುಣಮುಖರಾಗಲಿ ಅಂತ ಅಂದ್ಬಿಟ್ಟು ಶುಭ ಹಾರೈಸ್ತೇನೆ. ಅವರು ನಿನ್ನೆ 1-2-3 ಹೇಳಿಕೆಯನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಟೀಕೆ ಮಾಡಿದ್ದಾರೆ, ಮತ್ತು ಮಂಡ್ಯಕ್ಕೆ ಅಭ್ಯರ್ಥಿ ಆಗ್ತೀವಿ ಅಂತ ಹೇಳಿದ್ದಾರೆ, ಮತ್ತು ಕೋಲಾರಕ್ಕೆ ನಮಗೆ ಸೀಟ್ ಕೊಟ್ಟಿದ್ದಾರೆ BJP ಅನ್ನೋ ಮಾತನ್ನು ಹೇಳಿದ್ದಾರೆ. ಹಿಂದೆ KRS ಒಂದು ಹೋರಾಟದ ಸಂದರ್ಭದಲ್ಲಿ ಸುಮಲತಾರವರಿಗೆ KRS ಅಡ್ಡ ಬಂದು ಮಲ್ಕೊಳ್ಳಿ ಅಂತ ಹೇಳಿದಂಥವ್ರು ಇವತ್ತು ಸುಮಲತಾ ನಮ್ಮ ಅಕ್ಕ ಅಂತ ಹೇಳಿದ್ದಾರೆ. ಸುಮಲತಾ ಅವರಿಗೆ ಪಾರ್ಲಿಮೆಂಟ್ ಟಿಕೆಟ್ ಕೊಡಬೇಡಿ, ಅವ್ರಿಗೆ ಯಾವುದಾದ್ರು MLC ಮಾಡಿ ಅಂತೇಳಿ BJPಗೆ ಸಲಹೆಯನ್ನೂ ಕೊಟ್ಟಿದ್ದಾರೆ. ಅದೆಲ್ಲ ಅವರ ಪಕ್ಷದ ಆಂತರಿಕ ವಿಚಾರ ಆದರೂ ಸಹ ರಾಜಕೀಯವಾಗಿ ಕೆಲವು ವಿಚಾರಗಳನ್ನ ಚರ್ಚೆ ಮಾಡಬೇಕಾಗುತ್ತೆ. 2019 ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ JDS ಜೊತೆ ಹೊಂದಾಣಿಕೆ ಮಾಡಿಕೊಂಡು ಕರ್ನಾಟಕದಲ್ಲಿ 7 ಸ್ಥಾನವನ್ನು ಅವರು ಕೊಟ್ಟಿದ್ದು. ಅದರಲ್ಲಿ 6 ಕಡೆ ಅವರು ಸ್ಪರ್ಧೆ ಮಾಡಿದ್ರು, 1 ಕಡೆ ಗೆದ್ದರು, ಅದು ಬೇರೆ ವಿಚಾರ. ಇವತ್ತು JDSಗೆ ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ, ಅವ್ರು ಯಾವಾಗಲೂ ಒಂದು ಹೇಳಿಕೆಯನ್ನು ಕೊಡೋರು. ಸನ್ಮಾನ್ಯ ದೇವೇಗೌಡರು ಸಹಿತವಾಗಿ, ಕುಮಾರಸ್ವಾಮಿ ಅವರ ಸಹಿತವಾಗಿ ಅವ್ರು ಹೇಳ್ತಾ ಇದ್ದಂಥ ಹೇಳಿಕೆ, ಯಾವುದೇ ಪಕ್ಷಗಳು ನಮ್ಮನೆ ಬಾಗಿಲ ಹತ್ರ ಬರಬೇಕು, ನಾವು ಯಾರ ಮನೆ ಬಾಗಿಲ ಹತ್ರನೂ ಹೋಗೋದಿಲ್ಲ. ಇದು ಅವರ ಒಂದು ಘೋಷವಾಕ್ಯ. ಇವತ್ತು ಪರಿಸ್ಥಿತಿ ದಿನ ಬೆಳಗಾದ್ರೆ ಯಡಿಯೂರಪ್ಪನವರ ಮನೆ ಬಾಗಿಲು ತಟ್ಟೋ ಅಂಥದ್ದು,
ಯಡಿಯೂರಪ್ಪನವರ ಮನೆ ಕಾಯುವಂಥ ಪರಿಸ್ಥಿತಿ ಜೆ ಡಿ ಎಸ್ಗೆ ನಿರ್ಮಾಣ ಆಗಿದೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆರವರು ಹಿಂದೆ ಲೋಕಶಕ್ತಿ ಅಂತೇಳಿ ಒಂದು ಪಾರ್ಟಿ ಮಾಡಿಕೊಂಡು BJP ಜೊತೆ ಹೊಂದಾಣಿಕೆ ಮಾಡಿಕೊಂಡು ಪಾರ್ಲಿಮೆಂಟಲ್ಲಿ 3 ಸ್ಥಾನವನ್ನು ಗೆದ್ದರು. ಆ ಗೆದ್ದ ಮೇಲೆ ಇವತ್ತು ಕರ್ನಾಟಕದಲ್ಲಿ ಭಾಳಷ್ಟು ಜನಕ್ಕೆ ಕರ್ನಾಟಕದಲ್ಲಿ ಲೋಕಶಕ್ತಿ ಅಂತ ಒಂದು ಪಾರ್ಟಿ ಇತ್ತು ಅಂತಲೇ ಗೊತ್ತಿಲ್ಲ, ಮರ್ತೋಗಿದ್ದಾರೆ. ಇದೇ ಪರಿಸ್ಥಿತಿ ಬರುವಂಥ ದಿನಗಳಲ್ಲಿ JDSಗೆ ಖಂಡಿತ ಬರುತ್ತೆ. JDS ಕರ್ನಾಟಕದ ರಾಜಕಾರಣದಲ್ಲಿ ಕಣ್ಮರೆ ಆಗುತ್ತೆ. ಆಯಾ ಸಂದರ್ಭಕ್ಕೆ ಅವಕಾಶವಾದಕ್ಕೆ ತಕ್ಕಂತೆ ಇವರು ಚುನಾವಣೆ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು 3 ಸ್ಥಾನಕ್ಕೆ ಏನು ಕಾಂಗ್ರೆಸ್ ಹತ್ರ 7 ಪಾರ್ಲಿಮೆಂಟ್ ಸೀಟ್ ತಗೊಂಡವರು ಕೇವಲ 3 ಸೀಟ್ ತಗೊಳ್ಳೋದಕ್ಕೆ ಎಷ್ಟು ನಾಟಕ, ಎಷ್ಟು ಅಂಗಲಾಚಿದ್ದು ಇವೆಲ್ಲ ನಾವೆಲ್ಲ ಕಣ್ಣಾರೆ ಕಂಡಿದ್ದೇವೆ. ಇವತ್ತು ಕುಮಾರಸ್ವಾಮಿರವರು ಭಾಳ ಇನ್ನೊಂದು ಆಶ್ಚರ್ಯ ಸಂಗತಿ ಅಂತ ಹೇಳಿದ್ರೆ, ಪುಟ್ಟರಾಜುರವ್ರಿಗೆ ಪಾಪ ಮೂಗಿಗೆ ತುಪ್ಪ ಹಚ್ಚಿ ನೀನೇ ಕ್ಯಾಂಡಿಡೇಟ್ ಹೋಗು ಅಂತೆಲ್ಲ ಓಡಿಸ್ಬಿಟ್ಟು ಇವತ್ತು ಇಲ್ಲ ಕಾರ್ಯಕರ್ತರು ನಮ್ಗೆ ಒತ್ತಾಯ ಆಗ್ತಾ ಇದ್ದಾರೆ, ನಾನೇ ನಿಂತ್ಕೋತೀನಿ ಅಂದರೆ ಅವ್ರ ಕುಟುಂಬದವ್ರು ಬಿಟ್ಟು ಬೇರೆಯವ್ರು ಬರ್ಕೊಡ್ದು ಅನ್ನೋದು ಭಾಳ ಸ್ಪಷ್ಟ. ಈ ಮಾತನ್ನು ಏಕೆ ಹೇಳ್ತೀನಿ ಅಂದರೆ, 2013 ಪಾರ್ಲಿಮೆಂಟ್ ಉಪಚುನಾವಣೆಯಲ್ಲಿ ಇದೇ ಕುಮಾರಸ್ವಾಮಿರವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟರು. ಸನ್ಮಾನ್ಯ ಚಲುವರಾಯಸ್ವಾಮಿರವರು ಮಂಡ್ಯ ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಆವತ್ತು ಅಲ್ಲಿ ಪುಟ್ಟರಾಜನ್ನ ಕ್ಯಾಂಡಿಡೇಟ್ ಮಾಡಿದ್ರು, ಇಲ್ಲಿ ಅನಿತಾ ಕುಮಾರಸ್ವಾಮಿನ ಕ್ಯಾಂಡಿಡೇಟ್ ಮಾಡಿದ್ರು. ಆವತ್ತು ಇವತ್ತೇ ಏನು ಸೋಕಾಲ್ಡ್ ಅಶೋಕ್ ಇದ್ದಾರೆ, ಸ್ವಯಂ ಘೋಷಿತನೋ ಅವತ್ತು ಅಧಿಕೃತನೋ ವಿರೋಧ ಪಕ್ಷದ ನಾಯಕನೋ ನನಗೆ ಗೊತ್ತಿಲ್ಲ. ಇವರು ಸನ್ಮಾನ್ಯ ದೇವೇಗೌಡರ ಮನೆಗೆ ಹೋಗಿ ಬೆಂಬಲವನ್ನು BJPಯಿಂದ ಘೋಷಣೆ ಮಾಡಿ 2 ಚುನಾವಣೆಯಲ್ಲಿ ಉಪಚುನಾವಣೆಯಲ್ಲಿ BJP ಕ್ಯಾಂಡಿಡೇಟ್ ಹಾಕಲಿಲ್ಲ. 2 ಕಡೆ JDS BJP ಬೆಂಬಲಿತ ಅಭ್ಯರ್ಥಿಗಳನ್ನೇ ಕಣಕ್ಕೆ ಕೊಟ್ಟರು, ಬೆಂಗಳೂರು ಗ್ರಾಮಾಂತರ ಮತ್ತು ಮಂಡ್ಯ. ಆವತ್ತಿನ ಚುನಾವಣಾ ಫಲಿತಾಂಶ ಏನಾಯಿತು, ಕಾಂಗ್ರೆಸ್ ಅಭ್ಯರ್ಥಿಗಳು ಯಾವ ರೀತಿ ಗೆದ್ದರು ಅಂತೇಳಿ ರಾಜ್ಯ ನೋಡಿದೆ. ಇದೇ ಫಲಿತಾಂಶ ಬರುವಂಥ ಚುನಾವಣೆಯಲ್ಲೂ ರಿಪೀಟ್ ಆಗುತ್ತೆ. JDS ಯಾವುದೇ ಕ್ಷೇತ್ರದಲ್ಲಿ ಗೆಲ್ಲೋದಿಲ್ಲ. ಇವತ್ತು BJP ಚಿತ್ರದುರ್ಗ ಒಂದು ಹೊರತುಪಡಿಸಿ 3 ಕ್ಷೇತ್ರ JDS ಕೊಟ್ಟಿದ್ದಾರೆ. ಉಳಿದಂಥ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಪ್ರದೀಪ್ ಈಶ್ವರ್ ಅವರು ಸುದೀರ್ಘವಾಗಿ ಯಾವ್ಯಾವ ಅಭ್ಯರ್ಥಿಗಳು ಯಾವ ರೀತಿ ಇದೆ ಇನ್ಕ್ಲೂಡಿಂಗ್ ಚಿಕ್ಕಬಳ್ಳಾಪುರ ಅಂತ ಹೇಳಿದ್ದಾರೆ. ಪ್ರದೀಪ್ ಈಶ್ವರ್ ಅವರ ಮಾತುಗಳಲ್ಲಿ ಬಹಳ ಸ್ಪಷ್ಟ ಇದೆ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ನಮ್ಮ ಮೊದಲ ಗೆಲುವು ಚಿಕ್ಕಬಳ್ಳಾಪುರದಿಂದ ಪ್ರಾರಂಭ ಆಗುತ್ತೆ. ಕಾಂಗ್ರೆಸ್ ಗೆಲುವು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಪ್ರಾರಂಭ ಆಗುತ್ತೆ. ಕನಿಷ್ಠ, ನಾನು ಹೇಳ್ತಾ ಇರೋದು ಗರಿಷ್ಠ ಅಲ್ಲ, ಕನಿಷ್ಠ 20 ಕ್ಷೇತ್ರದ ಗೆಲುವು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದಕ್ಕುತ್ತೆ. ಅದೇ ಸಂದರ್ಭದಲ್ಲಿ JDSನವರು ಈ ರೀತಿ ಆತ್ಮವಂಚನೆ ಮಾಡಿಕೊಳ್ಳದಲ್ಲೇ ಜನರಿಗೆ ನೇರವಾಗಿ ಉತ್ತರವನ್ನು ಕೊಡಬೇಕಾಗುತ್ತೆ. ಅವಕಾಶವಾದ ರಾಜಕಾರಣಕ್ಕೆ ಬರುವಂಥ ಚುನಾವಣೆಯಲ್ಲಿ ಜನ ಸರಿಯಾಗಿ ಇವರಿಗೆ ಬುದ್ಧಿಯನ್ನು ಕಲಿಸ್ತಾರೆ ಅನ್ನೋ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ, ರಾಮಚಂದ್ರಪ್ಪ ಏನು ಮಾತಾಡ್ತೀರಾ? ವಂದಿಸಿ ತಮ್ಮದೇನು ಪ್ರಶ್ನೆಗಳಿದ್ರೆ ಈಗ ಕೇಳ್ಬೋದು. ಸರ್, ಅದು ನೋಡಿ, ನಿಮ್ಗೆ ಒಂದು ಹೇಳಿಬಿಡ್ತೀನಿ. ಸುಧಾಕರ್ ಅವರು ಇಂಡೋಮೌಂಟ್ ಅಂತ ಕೆಲವು ಕಂಪ್ನಿಗಳು ಕಟ್ತಾರೆ. ಇವತ್ತು ಲಾಸ್ಟ್ 3 ಇಯರ್ಸಲ್ಲಿ ನಾನು ಅವ್ರ ತಂದೆಯವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಅವ್ರ ಕುಟುಂಬದ ಹೆಸರು ತಗೋಬಾರ್ದು, ಬಟ್ ರೆಫರೆನ್ಸ್ಗೆ ಹೇಳ್ತಾ ಇದ್ದೀನಿ. ಅವ್ರ ತಂದೆ ಹೆಸರಲ್ಲಿ, ಬಾಮೈದ ಹೆಸರಲ್ಲಿ 100 ಎಕರೆ ರಿಜಿಸ್ಟರ್ ಆಗಿದೆ. ತಂದೆ ಹೆಸರಲ್ಲಿ, ಬಾಮೈದ ಹೆಸರಲ್ಲಿ 100 ಎಕರೆ ಚಿಕ್ಕಬಳ್ಳಾಪುರದಲ್ಲೇ. ನಾನು ಪರ್ಸನಲ್ ಟಾರ್ಗೆಟ್ಗೆ ಹೋಗಬಾರ್ದು ರಾಜಕೀಯದಲ್ಲಿ ಅನ್ನೋ ಕಾರಣಕ್ಕೆ ಅದನ್ನು ಟಚ್ ಮಾಡಿಲ್ಲ. ಅವ್ರ ತಂದೆ ಅವ್ರ ಬಾಮೈದ ಹೆಸರಲ್ಲಿ 106 ಕೋಟಿ ಮಾಡಿದ್ದಾರೆ, ಕಂಪ್ನಿಗಳು ಫ್ಲೋಟ್ ಮಾಡಿದ್ದಾರೆ. ಅವ್ರಿಗೆ ನಾನು 5 ವರ್ಷದಿಂದಲೂ ಹೇಳಿದ್ದೆ, ಅವ್ರು ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್, ಫೆರಾ ರೆಗ್ಯುಲೇಷನ್ ಆ್ಯಕ್ಟ್ನ ವೈಲೇಟ್ ಮಾಡಿದ್ರು ಅಂತ. ಶ್ರೀಲಂಕಾದಲ್ಲಿ ಅವ್ರದ್ದು ಪ್ರಾಪರ್ಟೀಸ್ ಇದೆ. ಅವರು ಗೌರವಾನ್ವಿತ SM ಕೃಷ್ಣ ಸಾಹೇಬ್ರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ದಾಗ ಇವರು ಶ್ರೀಲಂಕಾಗೆ ಪ್ರತಿನಿಧಿ ಆಗಿರ್ತಾರೆ. ನಾನು 5 ಇಯರ್ಸ್ ಬ್ಯಾಕೆ ಇದನ್ನು ಹೇಳಿದ್ದೆ. ಸದಾಶಿವ ನಗರದಲ್ಲಿ ಅಷ್ಟು ದೊಡ್ಡ ಮನೆ ಇದೆ. ನಾನು ಏನೂ ಕೇಳ್ತಾ ಇಲ್ಲ. ಪ್ಲೀಸ್ ಟೆಲ್ ದ ಸೋರ್ಸ್. ನಾನು ಪಬ್ಲಿಕ್ ಲೈಫಲ್ಲಿ ಇದ್ದೀರಾ, ನೀವು ಕಾಮನ್ ಮ್ಯಾನ್ ಆಗಿದ್ರೆ ನಾನು ಕೇಳ್ತಿರಲಿಲ್ಲ. ನೀವು ಒಂದು MP ಆಗಕ್ಕೆ ಹೊರಟಿದ್ದೀರಾ, MLA ಆಗಿದ್ದೀರಿ, ಮಿನಿಸ್ಟರ್ ಆಗಿದ್ದೀರಾ. ಟೆಲ್ ದ ಸೋರ್ಸ್ ಹೇಳ್ಬಿಡಿ, ಮೀಡಿಯಾ ಮುಂದೆ ಹೇಳಿ. ನಾನು ಯಾರಿಗೂ ಹೇಳಲ್ಲ ಹಂಗು ಹಿಂಗು ಅಂದರೆ. ನಾನು ಹೇಳೋದು ಅದು ಅವ್ರದ್ದು ಇದೆ ಸರ್. ಈಗ ಸರ್ ತನಿಖೆಯಲ್ಲ ನೋಡಿ, ನಮ್ಮ ಗೌರ್ಮೆಂಟ್ ರಿಪೋರ್ಟಲ್ಲಿ ಕೋವಿಡಲ್ಲಿ ಯೂಜ್ ಇರ್ರೆಗ್ಯುಲಾರಿಟೀಸ್ ನಡೆದಿದೆ ಅಂತ ನಮ್ಗೆ ಅಧಿಕೃತ ದಾಖಲೆಗಳಲ್ಲಿದೆ. ಈಗ ನಮ್ಮದು ಜಸ್ಟಿಸ್ ಕುನ್ಹಾ ಅವರು ಮತ್ತು ರೀಸೆಂಟಾಗಿ ನಾಗಮೋಹನ್ ದಾಸ್ ಕಮಿಟಿ ಹಾಕಿದ್ದಾರೆ. ಆದಷ್ಟು ಬೇಗ ಅದು ಬಂದ ಮೇಲೆ ಕ್ರಮ ತಗೊಳ್ತಾರೆ ಅಂತ ನನಗೆ ಭರವಸೆ ಇದೆ ಸರ್. ಹಾಂ,
ಅವರು ನಿಮ್ಮ ಪಕ್ಷದ ಶಾಸಕರಾಗಿದ್ದ ಸಂದರ್ಭದಲ್ಲಿ ಬಹಳ ಅಕ್ರಮ ಮಾಡಿದ್ರು. ನಿಮ್ಮ ಪಕ್ಷ ಸರ್ಕಾರಕ್ಕೂ ಅದು ಕ್ರೆಡಿಟ್ ಸರ್ ಇಲ್ಲ ನೋಡಿ, ಅವರು 2013 to 18 ಒಂದ್ಸಲ ಕಂಟೆಸ್ಟ್ ಮಾಡಿದ್ರು, ಕಾಂಗ್ರೆಸ್ ಸಿಂಬಲ್ ಅಲ್ಲಿ ಗೆದ್ರು. 18 to 19 ಎರಡನೇ ಸಲ ಕಂಟೆಸ್ಟ್ ಮಾಡಿ ಗೆದ್ರು, 2 ಸಲ ಕಾಂಗ್ರೆಸ್ ಸಿಂಬಲ್ ಅಲ್ಲಿ ಗೆದ್ರು. 19 ಬೈ ಎಲೆಕ್ಷನ್ ಅಲ್ಲಿ ಅವರು ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿದ್ರು, ಆವಾಗ ಗೆದ್ದಿದ್ರು. ನಾವು ಅವರು ಭ್ರಷ್ಟಾಚಾರದ ಆರೋಪ ಎಲ್ಲ ಮಾಡ್ತಿರೋದು ಅವರು ಮೆಡಿಕಲ್ ಮಿನಿಸ್ಟರ್ ಆದಾಗ 3 years ಸ್ಪ್ಯಾನ್ದು ಅಲ್ಲೂ ಮಾಡಲಿ ಸರ್. ನಾನು ಹೇಳೋದು ಭ್ರಷ್ಟಾಚಾರ ಮಾಡಿದ್ರೆ ನಮ್ಮ ಪಕ್ಷ ಭ್ರಷ್ಟಾಚಾರವನ್ನು ಸಹಿಸಲ್ಲ, ಅವ್ರು ತಪ್ಪು ಮಾಡಿದ್ರೆ ತಪ್ಪೆ, ಆ ತನಿಖೆಯಲ್ಲೆಲ್ಲ ಆಚೆ ಬರುತ್ತೆ ಸರ್. ನಾನು ಸಹಾಯ ಅಂದ್ರೆ ಏನು ಹೇಳಿದೆ ನೋಡಿ ಸರ್, ಅಲ್ಲಲ್ಲ ಅದೇನು ಅಂದ್ರೆ ಅವರು ಮಿನಿಸ್ಟರ್ ಆಗಿದ್ದಾಗ ಇಲ್ಲೇ ಯೋಗ ಡೇ ದಿನ ಅವರು ಸೂರ್ಯ ನಮಸ್ಕಾರ ಪದ್ಮಾಸನ ಎಲ್ಲ ಹಾಕಿದ್ರಲ್ಲ ಸರ್, ಆ ವೈಟ್ ಡ್ರೆಸ್ಸಲ್ಲಿ ಇದ್ರು, ಬೇಕಾದ್ರೆ ನೋಡಿದ್ವಿ. ನಾನು ಅದ್ರ ಬಗ್ಗೆ ಪ್ರಸ್ತಾಪಿಸಿದೆ ಸರ್. ನನಗೆ ಇನ್ನೇನು ಅಂದರೆ ಈಗ ವಯಸ್ಸಾದಾಗ ಅವ್ರ ಆರೋಗ್ಯ ಕೆಡುತ್ತೆ. ಅಲ್ಲ ವಿಶೇಷ ಆಸನ ಅಂದ್ರೆ ದಯವಿಟ್ಟು ಹಂಗಲ್ಲ, ನಾನು ಯೋಗದಲ್ಲಿ ಒಂದು ಭಾಗ ನೋಡಿ ಸರ್, ನಾನು ಸ್ಪಿರಿಚುಯಾಲಿಟಿ ಮಾತಾಡೋದು. ನೋ ಐ ಡೋಂಟ್ ನೋ ಸರ್, ಬಟ್ ನಾನು ಹೇಳಿದೆ, ನನಗೆ ಅನ್ನಿಸ್ದಾಗ ನನಗೇನು ಒಂದು ನಿಮಿಷ ಅವರು ಅಂದ್ರೆ ಯೋಗ ಅಂದ್ರೆ ಸೂರ್ಯ ನಮಸ್ಕಾರ ಇದು ಸರ್. ನೋಡಿ ಸರ್, ಹಿರಿಯರಿಗೆ ನೀವು ಆರೋಗ್ಯ ವಿಚಾರದಲ್ಲಿ ಸಹಾಯ ಮಾಡಿದಾಗ ಹುಡುಗರಿಗೆ ಅವ್ರು ನಾನು ಹಂಗೆ ಹೇಳಿದಂದ್ರೆ ಅವ್ರ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ಸೂರ್ಯ ನಮಸ್ಕಾರ, ಕಪಾಲಿಭಾತು, ಶವಾಸನ ಇವೆಲ್ಲ ಅಂದ್ರೆ ಇದರಿಂದ ಆರೋಗ್ಯ ಸರಿ ಹೋಗುತ್ತೆ. ಅಂದ್ರೆ ನಡೆಯಕ್ಕೆ ಕಷ್ಟ ಇರೋರು ನಡಿಬೋದು, ಇದಕ್ಕೆಲ್ಲ ಸಹಾಯ ಮಾಡಿದ್ದಾರೆ. ಪಾಸಿಟಿವ್ ಸರ್. ಸರ್ ಅವ್ರ ಬಗ್ಗೆ ನಾನು ಪ್ರೆಸ್ ಮೀಟು ಹೊಗಳಿ ಅಂದ್ರೆ ಅವ್ರು ನೋಡಿ ಸರ್, ಅವ್ರು ನೋಡಿ ಅವ್ರ ಮುಖದಲ್ಲಿ ಒಂದು ತೇಜಸ್ ಇದೆ. ಟೋನ್ ಅಲ್ಲಲ್ಲ, ನನ್ನ ಇಂಟೆನ್ಷನ್ ಏನು ಅಂದ್ರೆ ಟೋನ್ ಹೆಂಗೆ ಅಂದ್ರೆ ಸರ್, ನಾನು ಪ್ರತಿ ಪ್ರೆಸ್ ಮೀಟು ನೆಗೆಟಿವ್ ಆಗಿ ಸ್ಟಾರ್ಟ್ ಮಾಡ್ತಿದ್ದೆ. ಒಬ್ಬ ವ್ಯಕ್ತಿಯ ಪಾಸಿಟಿವ್ ನೋಟು ನೋಡಿ ಅವ್ರ ಮುಖದಲ್ಲಿ ಒಂದು ತೇಜಸ್ಸು ಗಾಂಭೀರ್ಯ ನೋಡ್ತಿದ್ರೆ ಅವರು ತುಂಬಾ ಯೋಗಾಸನ ಮೆಡಿಟೇಷನ್ ಮಾಡಿದ್ದಾರೆ, ತುಂಬಾ ಜನಕ್ಕೆ ಮಾಡಿಸಿದ್ದಾರೆ. ಮತ್ತೆ ಮಾಡಿಸಿರೋದಕ್ಕೆ ಅವ್ರ ಹತ್ರ ದಾಖಲೆನೂ ಇದೆ, ಆ ದಾಖಲೆ ಅಂದ್ರೆ ನೋಡಿ ಸರ್, ನಿಮ್ಗೆ ಇಷ್ಟೆಲ್ಲ ಸಹಾಯ ಮಾಡಿದೀವಿ, ನೀವು ಮಾಡಲ್ವಾ ಅಂತ. ಸರ್ ನೋಡಿ, ನಾನು ನಿಮಗೆ ಇದ್ದಿದ್ರೆ ಗೂಗಲ್ ಸರ್ಚ್ ಮಾಡಿ ಡಾಕ್ಟರ್ ಕೆ ಸುಧಾಕರ್ ಯೋಗ ಫೋಟೋಸ್ ಇನ್ ಬ್ಯಾಂಗ್ಳೂರ್ ಅಂತ ಈಗಲೇ ಸರ್ಚ್ ಮಾಡಿ ನಿಮಗೆ ಫೋಟೋಸ್ ಕಾಣಿಸುತ್ತೆ. ನಾನೇನು ಮಾಡಿದೆ, ಅವ್ರ ಬಗ್ಗೆ ಒಂದು ಪಾಸಿಟಿವ್ ಹೇಳ್ಬೇಕು ರಾಜಕೀಯದಲ್ಲಿ, ಅದಕ್ಕೆ ಡಿಪ್ಲೊಮ್ಯಾಟಿಕ್ ಆಗಿ ಹೇಳಿದೆ ಅಷ್ಟೇ. ನಾನು ಅವ್ರ ಬಗ್ಗೆ ಆರೋಪ ಮಾಡಿಲ್ಲ, ಸುಧಾಕರ್ ಸರ್ ತಪ್ಪಾಗ್ತಿದ್ದೀವಿ. ಅಲ್ಲ ನನಗೇನು ಅಂದ್ರೆ ಅಲ್ಲಲ್ಲ ಆ ಸಂಸ್ಕಾರಗಳೇ ಅಲ್ಲ, ಜನರಲ್ ಆಗಿ ಏನು ಅಂದ್ರೆ ನಾನು ಕೆಲವು ಪದಗಳು ಈಗ ನೋಡಿ ಸರ್, ಜನರಲ್ ಆಗಿ ಸೂರ್ಯ ನಮಸ್ಕಾರ ಆಗ್ತಾರೆ, ಬಟ್ ಇವರು ಯಂಗ್ಸ್ಟರ್ಸ್ಗೆ ಜನರಲ್ ಆಗಿ ಏನಂದ್ರೆ ತುಂಬಾ ಹಿರಿಯರಿಗೆ ಇವರು, ಯಾಕೆಂದ್ರೆ ಪಾಪ ಅವ್ರಿಗೆ ಆ ಏಜಲ್ಲಿ ಸಪೋರ್ಟಿಂಗ್ ಸಿಸ್ಟಮ್ ಬೇಕಾಗುತ್ತೆ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ. ಎಲ್ಲದಕ್ಕಿಂತ ಮುಂಚೆ ಹೆಚ್ಚಾಗಿ ವಯಸ್ಸಾದ್ಮೇಲೆ ಒಂದು ಆತ್ಮಸಂತೋಷ ಬೇಕಲ್ಲ ಸರ್. ನನಗೆ ಗೊತ್ತಿಲ್ಲ, ನೀವು ನೋಡಿ. ಸರ್ ಅಂದ್ರೆ ನನಗಿರೋ ಮಾಹಿತಿ, ಬಟ್ ಐ ಕಾಂಟ್ ಇದು, ಅವರು ಕಾಂಗ್ರೆಸ್ ಬಂದು ಬೆಂಗಳೂರು ನಾರ್ತ್ ಇಂದ ಸ್ಪರ್ಧಿಸಬೇಕು ಅನ್ನೋದು ಬಹುತೇಕ ಫೈನಲ್ ಆಗೋಗಿತ್ತು. ಇದು ಮುಚ್ಚಿಡೋ ಫ್ಯಾಕ್ಟ್ ಅಲ್ಲ, ಬಹುತೇಕ ಫೈನಲ್ ಆಗಿತ್ತು. ಬರ್ತೀವಿ ಅಂದ್ರು, ನಮ್ಮ ಪಕ್ಷದಲ್ಲಿ ನಾವು ಯಾರೇ ಬಂದ್ರು ಈಗಲೂ ಸುಧಾಕರ್ ಅವ್ರು ಬರ್ತೀವಿ ಅಂದ್ರೆ ವೆಲ್ಕಮ್. ನಮಗೆ ಪಾರ್ಟಿ ಮುಖ್ಯ, ಪಾರ್ಟಿ ಇಸ್ ಬಿಗ್ಗರ್ ದನ್ ಇಂಡಿವಿಜುವಲ್. ನಾನು ಪದೇ ಹೇಳ್ತಿದ್ದೀನಿ, ನನ್ನ ಪಕ್ಷ ನನಗೊಂದ್ಸಲ ಟಿಕೆಟ್ ಕೊಟ್ಟು ಗೆಲ್ಸಿದೆ, ನನಗೆ ಇದು ಸಾಕು. ನನ್ನ ಪಾರ್ಟಿ ಪ್ರದೀಪ ನಾಳೆ ಕಸ ಗುಡಿಸೋದ್ರೆ ಗುಡಿಸ್ತೀನಿ ಸರ್. ವಿ ಕೇಮ್ ಫಾರ್ ಅನ್ ಐಡಿಯಾಲಜಿ, ನಾಟ್ ಫಾರ್ ದ ಪವರ್. ನಾನು ಭ್ರಷ್ಟಾಚಾರಿ ಅಂತ ಹಂಗೆ ಮಾತಾಡ್ತಿಲ್ಲ. ಅವ್ರು ಬರಂಗಿದ್ರೆ ನೋಡಿ ಸರ್, ಪಾರ್ಟಿಯಲ್ಲಿ ತೀರ್ಮಾನ ಮಾಡಕ್ಕೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ನೋ ಅನ್ನಕ್ ನಾನು ಯಾರು, ಎಸ್ ಅನ್ನಕ್ ನಾನು ಯಾರು. ಆದ್ರೆ ಬೆಂಗಳೂರು ನಾರ್ತ್ಗೆ ಅವ್ರು ಟ್ರೈ ಮಾಡಿದ್ರು ಸರ್. ಅವ್ರ ಪಾರ್ಟಿಗೆ ಬಂದ್ರು, ಅವ್ರ ಬಗ್ಗೆ ನಂದೇನು ಸಾಫ್ಟ್ ಕಾರ್ನರ್ ಇರಲ್ಲ. ಈಗ ಬಿಜೆಪಿಯಲ್ಲಿ ಇರೋರು ಬಿಜೆಪಿ ಅವ್ರ ಮೇಲೆ ಕಿತ್ತಾಡಲ್ಲ. ಇಲ್ಲ, ನಾನು ಅವರಿಬ್ರು ನೋಡಿ ಸರ್, ನನಗೆ CM ಸಾಹೇಬ್ರು DCM ಸಾಹೇಬ್ರು ಇಬ್ರು ಜೆಂಟಲ್ಮ್ಯಾನ್ಸ್ ಇದ್ದಾರೆ, ಅವ್ರ ಬಗ್ಗೆ ಅಲ್ಲ. ಬಟ್ ಅವ್ರು ಏನಂದ್ರೆ ಕೆಲವರು ನಮ್ಮಲ್ಲಿ, ಕೆಲವರು ನಮ್ಮ ಚಿಕ್ಕಬಳ್ಳಾಪುರದಲ್ಲೇ, ಕೆಲವರು ಮಾಜಿ ಶಾಸಕರು. ಅವರು ಕಾಂಗ್ರೆಸ್ ಬರಬೇಕು ಅಂತ, ಫಾರ್ ಎಕ್ಸಾಂಪಲ್ ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ಕೆಲವರು ಮಾಜಿ ಶಾಸಕರು ಹಿರಿಯರು ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಿದವರು ಇದ್ರು. ಅವ್ರು ತುಂಬಾ ಹಿರಿಯರು, ಅವ್ರ ಕಾಲಕ್ಕೆ ನಾನು ಬೀಳ್ತೀನಿ.
ಅವರು ಬಿದ್ದು ಅಣ್ಣ ನನ್ನನ್ನು ಮಾತಾಡಿಸಿ ಅಣ್ಣ, ದಯವಿಟ್ಟು ಕರ್ಕೊಂಡು ಹೋಗಿ ಅಣ್ಣ, ಹೇಳಿ ಅಣ್ಣ, ಇದೆಲ್ಲ ನಡೆದಿದೆ. ನಾರ್ತ್ಗಾದರೆ ಇದೆಲ್ಲ ಚರ್ಚೆ ಆಗಿದೆ, ಇದನ್ನು ಯಾರೂ ಅಲೆಗೆಳೆಯೋಕ್ಕಾಗಲ್ಲ. ಬರಕ್ಕೆ ರೆಡಿ ಇದ್ರು. ಕೊನೆ ಗಳಿಗೆಯಲ್ಲಿ ಅವ್ರಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಯಾರ ಹತ್ರನೋ ಅಂದ್ರಂತೆ, ಈ ಕಡೆ ಕಾಂಗ್ರೆಸ್ಗೆ ಬಂದರೆ ಮತ್ತೆ ಅವರು IT ಹಿಡಿದು ಬಿಡ್ತಾರೆ, ಅವ್ರಿಗೆ ಸಂಕಷ್ಟ ಆಗಿ. ನೋಡಿದ್ದೀರಾ, ಅವ್ರು ಗೆದ್ದಾಗ ಒಂದು 2 ತಿಂಗಳು ಎಲ್ಲೂ ಕಾಣಿಸ್ಲಿಲ್ಲ. ಮೊನ್ನೆ ಕೂಡ ಯಾವಾಗ ಇಲ್ಲಿ ನಾರ್ತ್ದು ಇದು ಸ್ವಲ್ಪ ಡಿಸ್ಕಷನ್ ಫೇಲ್ ಆಯಿತು ಅಂತ ಅವ್ರಿಗೆ ಅನಿಸುತ್ತೋ ಅವಾಗ ಇಮಿಡಿಯೇಟಾಗಿ ಆ್ಯಕ್ಟಿವ್ ಆಗ್ತಾರೆ. ನಾನು ಹೇಳೋದು ಅವ್ರದ್ದು ಡಬಲ್ ಸ್ಟ್ಯಾಂಡ್ ಇದೆ. ನಾನು ಸುಧಾಕರ್ ಅವ್ರ ಭವಿಷ್ಯದ ದೃಷ್ಟಿಯಿಂದ ಹೇಳ್ತೀನಿ, ಇದ್ದರೆ ಅಲ್ಲಿ ಇಲ್ಲ ಇಲ್ಲಿ ಎರಡೂ ಕಡೆ ಕಾಲಿಡಬೇಡಿ. ಬಟ್ ಅವರು ಭಾಳ ಬುದ್ಧಿವಂತರಿದ್ದಾರೆ ಸರ್. ನಾನು ನೋಡಿ ಅವ್ರ ಸ್ಕಿಲ್ಸ್ ಹೇಳ್ತೀನಿ. ಅವ್ರು ಒಳ್ಳೆ ಕ್ರಿಕೆಟ್ ಪ್ಲೇಯರು. ನಮ್ಮೂರು ಸ್ವೇರ್ ಐ ಆಮ್ ಟೆಲಿಂಗ್, ನಮ್ಮೂರಲ್ಲಿ ಈಸ್ ಅ ಗುಡ್ ಕ್ರಿಕೆಟ್ ಪ್ಲೇಯರ್. ರಾಜಕಾರಣಿ ಅಂದ್ರೆ ರಾಜಕಾರಣಿ ಆಗೋದು ಅಂತ ಕೆಲವೊಂದಿದೆ. ರಾಜಕಾರಣಿ ಆಗೋದು ಅಂತ ಮಾತುಗಳು ಸಹ ಇದೆ. ಬಟ್ ಸರ್ ಅದು ಒಂಥರ ಸರ್ ಕೇಳಿ, ನಾನು ಸರ್ ನೋಡಿ, ಅವರು ನನಗೆ ಅವ್ರ ಗಾಂಭೀರ್ಯ ಇಷ್ಟ, ಅವ್ರು ನಡೆಯೋದು ಇಷ್ಟ, ಅವ್ರು ಹೇಳಿ ಸರ್, ಅವ್ರ ಡ್ರೆಸ್ ಕೇಳಿ, ನೆಕ್ಸ್ಟ್ ಅದೇ ಹೇಳ್ತೀನಿ, ಅವ್ರ ಡ್ರೆಸ್ ಸೆನ್ಸ್ ಇಷ್ಟ, ಅವ್ರ ಹೇರ್ ಸ್ಟೈಲ್ ಇಷ್ಟ. ನಮ್ದು ನೋಡಿ, ನಮ್ದು ಸ್ವಲ್ಪ ಗಾಳಿ ಬಂದ್ರೆ ಇದೆಲ್ಲ ಚದುರುತ್ತೆ ಕೂದಲು, ಅವ್ರದ್ದು ಚದುರೋದೇ ಇಲ್ಲ. ವಿ ಶುಡ್ ಅಪ್ರಿಷಿಯೇಟ್. ಮತ್ತೆ ಅವ್ರು ನೋಡಿ ಒಂಥರ ಅವ್ರು ನಡೆದ್ರೆ ದಟ್ ಸಮಥಿಂಗ್ ಅದರಲ್ಲಿ ಗತ್ತು ಕಾಣಿಸುತ್ತೆ. ಮತ್ತೆ ಯಾರೇ ಪವರ್ ಇದ್ರು ಅದು ಹೆಂಗೆ ಅವ್ರನ್ನ ಮ್ಯಾಗ್ನೆಟಿಕ್ ಪವರ್ ಹಂಗೆ ಎಳ್ಕೊಂಡ್ಬಿಡ್ತಾರೆ ಅಂದ್ರೆ ಅದು ನಿಮ್ಮ ಕೈಯಲ್ಲಿ ನಮ್ಮ ಕೈಯಲ್ಲಿ ಆಗಲ್ಲ ಸರ್. ನೋಡಿ, ಅವರು ಯಾರೇ ಪವರ್ ಬಂದ್ರು ಹಿಂಗೆ ಎಳ್ಕೊಂಡ್ಬಿಡ್ತಾರೆ. ಅವ್ರ ಹತ್ರ ಅದು ಯಾವ ಸ್ಕಿಲ್ ಸ್ಪಿರಿಚುಯಾಲಿಟಿಯಲ್ಲಿ ನನಗೆ ಗೊತ್ತಿಲ್ಲ ಸರ್. ಸರ್ ಈಗ ಹೇಳಿ ಸರ್, ನಮ್ಮಲ್ಲಿ ಹೇಳ್ಬಿಡ್ತೀನಿ ನೋಡಿ, ನಮ್ಮಲ್ಲಿ 2019 ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಇಂದ ಆಂಜನಪ್ಪ ಸರ್ ಅಂತ ಅವ್ರ ವಿರುದ್ಧ ನಿಂತಿದ್ರು. ಅವರು 30,000 ಓಟಲ್ಲಿ ಸೋತರು. ನಮ್ಮ ಕಾಂಗ್ರೆಸ್ ಪಕ್ಷದ 1983 ಅಲ್ಲೇ ಅವ್ರ ಅಭ್ಯರ್ಥಿ, ಸೀನಿಯರ್ ಕಾಂಗ್ರೆಸ್ ಪೊಲಿಟಿಷಿಯನ್, ಈಗ KPCC ಅವ್ರ ಉನ್ನತ ಜನರಲ್ ಸೆಕ್ರೆಟರಿ. ಅವರೀಗ ಆಂಜನಪ್ಪ ಅವ್ರ ಹತ್ರ ಹೋಗಿ ಅವ್ರ ಕಾಲಕ್ಕೆ ಬಿದ್ದು ಹಣ ಮಾತಾಡಿಸಿ ಅಂತ ಕೇಳಿದ್ದಾರೆ. ನಮ್ಮ ಕೆಲವರು ಮಾಜಿ MLAಗಳನ್ನು ಅಪ್ರೋಚ್ ಆಗಿದ್ದಾರೆ. ಅವ್ರ ಲೆವೆಲಲ್ಲಿ ಮಾತಾಡಿ ನನಗೂ ಹಿಂಗೆ ಹೇಳಿ ಕಳಿಸಿದ್ರು, ಪ್ರದೀಪ್ ಸುಮ್ಮನೆ ನನಗೆ ತೊಂದರೆ ಕೊಡ್ತಿದ್ದಾನೆ ಅಂತ. ನಾನು ಹೇಳಿದೆ, ಅಣ್ಣ ನಾನು ಸೈಲೆಂಟಾಗೇ ಇರ್ತೀನಿ, ನಾನು ಏನು ಮಾಡಲಿ, ನಾನು ಏನು ಮಾತಾಡಲೇ ಇದು ಹೆಂಗಿರುತ್ತೆ ಗೊತ್ತಾ ಸರ್, ನಂದು ಸುಧಾಕರ್ದು ಎಲ್ಲ ಲೈಫಲ್ಲಿ ಮರ್ತಿರ್ತೀವಿ. ಈ ಎಲ್ಲ ದೇವಸ್ಥಾನದ ಹತ್ರ ಹಳೆ ಲವರ್ ಕಾಣಿಸಿದ್ರೆ ಏನಾಗುತ್ತೆ ಅಲ್ಲ, ಎಲ್ಲ ಮರ್ತಿರ್ತೀವಿ ಲೈಫಲ್ಲಿ. ದೇವಸ್ಥಾನದ ಹತ್ರ ಹಳೆ ಲವರ್ ಕಾಣಿಸಿದಾಗ ಹಂಗೆ ಫ್ಲಾಶ್ ಬ್ಯಾಕ್. ಅಲ್ಲ, ನಾವು ಸೈಲೆಂಟಾಗೇ ಇರ್ತೀವಿ. ಈ ದೇವಸ್ಥಾನದ ಹತ್ರ ಈಗ ನಾನು ಸುಮ್ಮನೆ ಇರ್ತೀನಿ, ಪ್ರೆಸ್ ಅವ್ರು ಬಂದು ಕೇಳ್ತಾರೆ, ನಾನು ಮೆಂಟಲಿ ಪ್ರಿಪೇರ್ ಆಗಿ ಹೋಗಿರ್ತೀನಿ, ಇನ್ಮೇಲೆ ಏನು ಮಾತಾಡಬಾರ್ದು. ಅದೊಂದು ಸೆಳೆತ ಇದೆ. ಕರೆಕ್ಟ್. ಇಲ್ಲ, ನಮ್ಮ ಮನೆಯಲ್ಲಿ ನಮ್ಗೊಂದು ಯೋಗ ಪೀಠ ಶಾಲೆ ಇದೆ, ನನಗೆ ಆ ಯೋಗ ಸಾಕು. ಐ ಆಮ್ ರಿಸ್ಟ್ರಿಕ್ಟೆಡ್ ಟು ದಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್.